ಇತ್ತೀಚೆಗೆ ಯಾರೋ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಈ ಥರ ಒಂದು ಕ್ರೌರ್ಯನ ಒಬ್ಬ ಗಲ್ಲಿಲಿರೋ ಗುಂಡ ಮಾಡಕ್ಕೆ ಸಾಧ್ಯ? ಒಬ್ಬ ಗಲ್ಲಿ ಗುಂಡ. ಪ್ರತಿಯೊಬ್ಬರಿಗೂ ಒಂದು ಗುರಿ ಇರುತ್ತೆ. ಆ ಗುರಿಗೂ ಒಂದು ಮಿತಿ ಅನ್ನೋದಿರಬೇಕು. ನನಗೆ ನಿಮ್ಮ ಮಾತನ್ನ ಅರ್ಥ ಮಾಡಿಸಿ. ನಿಮ್ಮ ಈ ಪ್ರಾಬ್ಲಮಿಂದ ನನಗೇನಾಗೋದಿದೆ ಹೇಳಿ ನನಗೆ. ನನ್ನ ಫ್ಯಾಮಿಲಿ ನನಗೆ ಎಲ್ಲದಕ್ಕಿಂತ ತುಂಬ ಮುಖ್ಯ. ನಾನು ಅವ್ರನ್ನ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡ್ತೀನಿ. ವೇಸ್ಟ್, ನನಗೆ ಅರ್ಥ ಆಗತ್ತೆ. ನೀವಿದನ್ನು ಹೇಳ್ತಾ ಇದ್ದೀರಾ ಅಂದರೆ ನಮ್ಮೊಳಗೆ ಯಾರಾದರೂ ಒಬ್ಬರು ವೇಸ್, ಇದು ತುಂಬ ಅವಮಾನಕರ. ಸತ್ಯ ಹೇಳಬೇಕು ಅಂದರೆ ಇಲ್ಲಿ ಏನು ನಡೀತಾ ಇದೆಯೋ ಅದು ತುಂಬ ತಪ್ಪು. ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ನಾನೇನಾದರೂ ನನ್ನ ಹೆಜ್ಜೆನ ಮುಂದಿಟ್ರೆ ನನ್ನ ಗುರಿ ನಿನ್ನ ಹೃದಯ ಆಗಿರುತ್ತೆ. ಅಕಸ್ಮಾತ್ ನೀನು ಮುಂದೆ ಬರೋದಾದ್ರೆ ನಾನು ನಿನ್ನ ಜೀವನೇ ತೆಗಿಬೇಕಾಗುತ್ತೆ. ನಿನಗೊಂದು ವಿಷಯ ಗೊತ್ತಾ? ಇವತ್ತು ನಿನಗೆ ಬರೀ ಬ್ಯಾಡ್ ಲಕ್ ಅಷ್ಟೇ. ಬಾಯ್ ಮುಚ್ಚು, ಫಸ್ಟ್ ಕಾರ್ಡ್ ಹಾಕು. ಚೆನ್ನಾಗಿರೋ ಕಾರ್ಡ್ ಹಾಕಪ್ಪ. ತುಂಬಾ ಹೆದರ್ಕೊಂಡಿದ್ದಾನೆ. ನನಗೆ ಚೂರು ಕೆಲಸ ಬಂದಿದೆ, ನಾನೀಗ ಹೋಗ್ಬೇಕು. ಮೊದಲು ಈ ಆಟನ ಮುಗಿಸ್ಬಿಟ್ಟು. ನಾನು ಹೇಳ್ದೆ ಅಲ್ವಾ ಹೋಗ್ಬೇಕು ಅಂತ. ಒಂದು ನಿಮಿಷ ಇರು. ಅಕಸ್ಮಾತ್ ನೀನು ಈ ಆಟನ ಗೆದ್ರೆ ಇಲ್ಲಿರೋದು ಎಲ್ಲನೂ ನಿಂತೇನೆ. ಆದರೆ ನಾನು ನಿನ್ನನ್ನು ಸೋಲ್ಸಿದ್ರೆ ಆ ನಿನ್ನ ಹುಡುಗಿನ ನಾನು ಕರ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಾ? ಆಮೇಲೆ ಅವಳಿಗೆ ತೋರಿಸ್ತೀನಿ ನಿಜವಾದ ಗಂಡಸು ಅಂದ್ರೆ ಯಾರು ಅಂತ. ಹೆಂಡತಿ ಬಗ್ಗೆ ಮಾತಾಡ್ತೀಯ? ಸಮಾಧಾನ ಮಾಡ್ಕೊ. ಇದೇ ಕೊನೆ, ಇನ್ಯಾವತ್ತು ನಿನ್ ಮುಖ ತೋರಿಸ್ಬೇಡ. ಹೋಗಲೇ ಲೂಸರ್ ನನ್ನ ಮಗನೇ. ಬಾಸ್ ನಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ. ಕ್ಯಾಬಿನಿಗೆ ಬರಬೇಕಂತೆ. ಗೊತ್ತಿಲ್ಲ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಇದೆಲ್ಲ ಸಮಸ್ಯೆ ಆಗೋ ಥರ ಅನ್ನಿಸ್ತಿದೆ. ಎದುರು ಇರ್ಬೋದು. ಸಾಯಿಸ್ಬಿಡ್ತೀನಿ. ಅವಳನ್ನ ಹೆಂಡತಿ ಕಣಲ್ಲ. ಏನ್ ಮಾಡ್ತೀನಿ ನೋಡ್ತಾ ಇರು. ಮಾಡ್ತೀನಿ. ಇಲ್ಲಿ ಬೇಡ, ಆಚೆ ಬಾ. ಅದೇನ್ ಮಾಡ್ತೀಯ ಮಾಡು. ಕಾರ್ಲೋಸ್ ನಡಿಯೋ ಆಚೆ. ನೋಡೋಣ. ನಡಿಯೋ. ಈ ನನ್ನ ಮಗನ ನಡಿಯೋ ಬಿಡಲೇ. ನೋಡೋಣ. ಬಾರ ಆಚೆ. ನಿಂಗೆ ಇದೆ ಬಾರಲೇ. ಬಿಡ್ರ. ಏನ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು? ಬಿಡ್ರೋ, ಇದು ನನ್ನ ಪರ್ಸನಲ್ ವಿಷಯ. ನೀವು ಇದಕ್ಕೆ ಇನ್ವಾಲ್ವ್ ಆಗಬೇಡಿ. ನಡಿ ಇಲ್ಲಿಂದ. ನಾನು ಅವನ ಹತ್ರ ಮಾತಾಡಬೇಕು. ಬಿಡಿ ಈಗಲೇ. ನನ್ನ ಕ್ಲಬ್ಬಲ್ಲಿ ಒಳಗೆ ಹೋಗು. ಏನ್ ಮಾಡ್ತೀನಿ? ಸುಮ್ಮನೆ ಬಿಡೋದಿಲ್ಲ. ಇದೇನ್ ಮಾಡ್ತೀನಿ? ಮೈಕಲ್ಲಿ ಇಲ್ಲಿಂದ ಈಗಲೇ ಓಡೋಗ್ಬೇಕು ನೀನು. ಇವನನ್ನ ಕರ್ಕೊಂಡೋಗಿ ಈಗಿಂದೀಗಲೇ ಬೇಗ ಕರ್ಕೊಂಡೋಗಿ ಇವನನ್ನ. Boris.
ಪೇಪರ್ನ ಓದಿದ್ಯಾ ಅಲ್ವಾ? ಹಾ, ಓದಿದ್ದೆ. ಕಸಿನೋ ಪ್ರಾಜೆಕ್ಟು ತುಂಬ ಚೆನ್ನಾಗಿ ನಡೀತಾ ಇದೆ. ಜೆಂಟಲ್ಮ್ಯಾನ್, ಹೇ ಬೇಬಿ, ಥ್ಯಾಂಕ್ಸ್. ತಗೊಳ್ಳಿ, ಡ್ರಿಂಕ್ಸು ಬಂತು. ಅಲ್ಲಿಡು. ನಿಮ್ ಲಾಯರ್ ಬಂದಿದ್ದಾರೆ. ಯಾವುದೋ ಪೇಪರ್ ಸೈನ್ ಮಾಡಬೇಕು ಅಂತ ಹೇಳ್ತಿದ್ರು. ನಾನೀಗ ಬರ್ತೀನಿ. ನಾನಿವತ್ತು ಫ್ಯಾಮಿಲಿ ಜೊತೆ ಇರ್ತೀನಿ ಅಂತ ಹೇಳಿದ್ದೆ, ಆದರೆ ಹೇಳ್ದೆ ಯಾಕೆ ಬಂದೆ? ಅವಶ್ಯಕತೆ ಇಲ್ಲದೆ ಇದ್ರೆ ನಾನು ಬರ್ತಾನೆ ಇರಲಿಲ್ಲ. ಇದೆಲ್ಲ ನನಗೆ ಇವತ್ತೇ ಸಿಕ್ಕಿದ್ದು. ಏನಿದು? ಇದನ್ನ ನೀವೇ ಸ್ವತಃ ನೋಡಿ. ಸುತ್ತಿ ಬಳಸಿ ಹೇಳಬೇಡ, ವಿಷಯ ಏನು ಅಂತ ಹೇಳು. ನಮ್ಮ ಫ್ರೆಂಡ್ಗೆ ಈ ಪ್ರಾಬ್ಲಮ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಈ ಫೋಟೋಸ್ನ ಕ್ಲಬ್ಬಲ್ಲಿ ತೆಗ್ದಿರೋದು. ಎಲ್ಲ ಫೋಟೋದಲ್ಲೂ ಬಟ್ಟೆ ಕಡಿಮೆ ಆಗ್ತಾನೆ ಹೋಗಿದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ವಾ? ಹಾ, ನನಗೆ ಅರ್ಥ ಆಗುತ್ತೆ. ಸರಿ, ನಾನು ಆರ್ಥರ್ ಹತ್ರ ಮಾತಾಡಿ ಇದನ್ನು ಸುಟ್ಟಾಕ್ತೀನಿ. ನಿನ್ನ ತಲೆಯಲ್ಲಿ ಈ ವಿಚಾರ ಜ್ಞಾಪಕ ಇಟ್ಕೋ. ಸ್ಯಾನಿಟರು ಶುಕ್ರವಾರ ನನ್ನ ಮನೆಗೆ ಡಿನ್ನರಿಗೆ ಬರಬೇಕು, ಓಕೆ? ಖಂಡಿತ. ನಾನು ಮರ್ತೇ ಹೋಗಿದ್ದೆ. ಬಿಲ್ಡಿಂಗ್ ಕಮಿಷನ್ ಅವರು ನಮ್ಮ ಕೆಸಿನೋ ಪ್ಲಾನ್ನ ಅಪ್ರೂವ್ ಮಾಡಿದ್ದಾರೆ. ನೀವು ಇಲ್ಲೊಂದು ಸೈನ್ ಮಾಡಿ, ಮತ್ತೆ ನಾವು ಕೆಲಸ ಶುರು ಮಾಡ್ಬೋದು. ನೋಡಿದ್ಯಾ, ನಾನು ನಿಂಗೆ ಹೇಳಿರ್ಲಿಲ್ವಾ ಅವನಿಗೆ ಸಣ್ಣದಾಗಿ ಬಿಸಿ ಮುಟ್ಸಿದ್ರೆ ಸಾಕು ಅಂತ? ಪಾರ್ಟಿ ತುಂಬಾ ಚೆನ್ನಾಗಿತ್ತಲ್ವಾ? ಅರೆ ವಾ, ನೀನು ನೋಡಿ ತುಂಬ ಖುಷಿ ಆಯ್ತು. ಇತ್ತೀಚೆಗಂತೂ ನಿನ್ನ ಮನೆಯಲ್ಲಿ ಕಾಣಿಸೋದೇ ಇಲ್ಲ. ಹೌದಪ್ಪ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಕಾಣಿಸ್ತಾ ಇರಲಿಲ್ಲ. ಹಾ, ಸರಿ, ಇನ್ಮೇಲೆ ನೀನು ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು. ನನಗೇನು ಆತರ ಇಲ್ಲ ಅಜ್ಜ ಆಗ್ಬೇಕು ಅಂತೇಳಿ. ಅರ್ಥ ಆಯ್ತಾ ನಿನ್ಗೆ? ಓ, ಇರ್ಲಿ ಬಿಡಿ. ಮೈಕಲ್ಗೆ ಎಲ್ಲ ಗೊತ್ತಿದೆ. ನಾನು ಬರೀ ಹೇಳ್ದೆ ಅಷ್ಟೇ. ಹಾ ಹಾ, ಸರಿ. ನಿನ್ ಜೊತೆ ಮಾತಾಡ್ಬೇಕು, ಸ್ವಲ್ಪ ಒಳಗ್ ಬಾ. ಆಥರ್ನ ಬಿಟ್ಟು ಬೇರೆ ಎಲ್ಲರೂ ಇದ್ದಾರೆ. ನಾನು ಆಮೇಲೆ ಅವನಿಗೆ ಕಾಲ್ ಮಾಡ್ತೀನಿ. ನೋಡು ಮಗನೇ, ಯಾವಾಗಲೂ ಅಪ್ಪನ ಮಾತು ಕೇಳಿ ನೀನು. ಅವ್ರು ಯಾವತ್ತೂ ನಿನಗೆ ತಪ್ಪದಾರಿ ತೋರಿಸಲ್ಲ. ಅವರು ನಿನ್ನ ವಯಸ್ಸಲ್ಲಿದ್ದಾಗ ನಾನು ಕೂಡ ಅವರಿಗೆ ಇದನ್ನೇ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೆ. ನಿನಗೂ ಒಂದು ಸಮಯ ಬರುತ್ತೆ, ಆ ಸಮಯದಲ್ಲಿ ನೀನು ನಿನ್ನ ಮಗನಿಗೆ ಇದನ್ನೇ ಹೇಳ್ತೀಯ. ಹೇ ಬಾಸ್. ಹೇ, ಎಲ್ಲಿದ್ಯಾ ನೀನು? ಎಲ್ಲರೂ ಬಂದಾಯ್ತು. ಏನಿಲ್ಲ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನು ಹೇಳ್ತಾ ಇದೆಯಾ ನೀನು? ಕಮಾನ್ ಬಾಸ್, ನಿಮಗೆ ಗೊತ್ತಿದಲ್ಲ. ಕೇಳಿಸ್ಕೊ, ನೀನು 20 ವರ್ಷದಿಂದ ನನ್ನ ಜೊತೆ ಇದೆಯಾ. ನೀನು ಕೂಡ ನಮ್ಮ ಫ್ಯಾಮಿಲಿಯ ಒಂದು ಭಾಗ. ನಿಮಗೆ ಎಲ್ಲ ಗೊತ್ತಿದೆ ತಾನೆ, ಮಕ್ಕಳು, ಗಲಾಟೆ, ಇವೆಲ್ಲನೂ. ಈಗಾಗಲೇ ನನ್ನ ಜೀವನದಲ್ಲಿ ನಾನೊಬ್ಬ ತಮ್ಮನ್ನ ಕಳ್ಕೊಂಡಿದ್ದೀನಿ. ಹಾಗೆ ಇನ್ನೊಬ್ಬನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ನಾನು. ಅರ್ಥ ಆಯ್ತಾ? ಅರ್ಥ ಆಯ್ತು, ಆದರೆ ನಾನು ಇನ್ನೂ ಕೆಲಸ ಮಾಡಬೇಕಿದೆ. ಸರಿ, ಆದರೆ ಮುಂದಿನ ಸಲ ಯಾವುದೇ ಕಾರಣ ಕೊಡಬಾರ್ದು. ಓಕೆ. Come on. ಬನ್ನಿ ಬನ್ನಿ. Hey. ಬನ್ನಿ ಬನ್ನಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಹೇ, ಹೇಗಿದ್ದಾಳೆ ನನ್ನ ಮಗಳು? ಎಲ್ಲರೂ ತುಂಬಾ ಥ್ಯಾಂಕ್ಸ್. ನಿನ್ನ ಮೈಯಲ್ಲಿರೋ ಈ ಸ್ಕಾರ್ಸ್ ಹೇಗಾಯ್ತು ಅಂತ ನಾನೇನಾದರೂ ಕೇಳ್ಬಹುದಾ? ತುಂಬ ಮಾತಾಡ್ತೀಯ ನೀನು. ಒಂದು ಡ್ರಿಂಕ್ ಸಿಗಬಹುದಾ?
ನಾನು ಹೇಳಿದ್ನಲ್ವಾ ಇವಾಗ ಹೊರಡಬೇಕು. ಇಷ್ಟು ಬೇಗ ಹೊರಡಬೇಕಾ? ಇಲ್ಲೇ ಇರು, ನಾನು ನಿನ್ನನ್ನು ಸ್ವಲ್ಪ ನೋಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ, ಈಗ ಹೋಗಲೇಬೇಕು. ದುಡ್ಡನ್ನ ಡೋರ್ ಹತ್ರ ಇರೋ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅದನ್ನ ನೀನೇ ಇಟ್ಕೋ. ನಿನ್ನ ಹತ್ರ ದುಡ್ಡು ತಗೊಳ್ಳಲ್ಲ ನಾನು. ಪ್ಲೀಸ್ ಫೋನ್ ತೆಗಿ. ನೀನು ಪ್ರಾಕ್ಟೀಸ್ ಮಾಡ್ತಿರೋ ಮತ್ತು ನೀನು ಯಾರು ಪ್ರೊಫೆಷನಲ್ಸ್ನ ನೋಡಿದ್ರೆ ಅವ್ರು ತಪ್ಪು ಮಾಡ್ತಿರೋದು ಗೊತ್ತಾದರೆ ಅರ್ಥ ಮಾಡ್ಕೊ, ಅವರೇ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಈ ನನ್ನ ಕ್ಯಾಂಪೇನ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಮಾತ್ರ ಅಲ್ಲ, ನನಗೆ ಹೆಲ್ಪ್ ಮಾಡಿದ್ದಕ್ಕೂ ಕೂಡ. ಬೇಡ, ಸ್ವಲ್ಪ ಜೋರಾಗೆ ಹೇಳು, ನಿನ್ನ ಹೆಂಡತಿಗೂ ಕೂಡ ಕೇಳಿಸ್ಲಿ. ನೋಡು, ನೀನು ನನ್ನ ಗೆಳೆಯ, ಆದರೆ ನೀನು ಇದನ್ನೆಲ್ಲ ನಿಲ್ಲಿಸಲೇಬೇಕು. ಯಾವಾಗಲೂ ನಾನು ನಿನ್ನನ್ನು ಕಾಪಾಡೋಕ್ಕಾಗಲ್ಲ. ಇದು ನಿನಗೆ ಅರ್ಥ ಆಗುತ್ತಾ? ಹಾಂ, ಸರಿ, ನಡಿ ಒಳಗೆ. ಕೊನೆಗೆ ಈ ಪ್ರಪಂಚದಲ್ಲಿ ತುಂಬ ಅಪರೂಪ ನಮ್ಮ ಜೀವನನ ಹಂಚಿಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಸಿಗೋದು. ಹಾಗೆ ಒಳ್ಳೆ ಫ್ರೆಂಡ್ ಕೂಡ. ಹಾ, ಜಿಮ್ಮಿ ಮತ್ತೆ ರಿಬೇಕಾಗೋಸ್ಕರ ಚಿಯರ್ಸ್. 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 ಇನ್ಯಾರಾದ್ರೂ ಬರೋರಿದಾರಾ? ಇಲ್ವಲ್ಲ. ಮೈಕಲ್ ಸಿಕ್ಕಿದ್ದಾನೆ. ಎಲ್ಲಿ ಹೋಗ್ತಿದ್ದೀರಾ? ಒಂದು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ಬೇಕು. ಈಗ್ಲಾ? ಹೊರಗಡೆ ಗೆಸ್ಟ್ ಬಂದಿದ್ದಾರೆ. ತುಂಬಾ ಅರ್ಜೆಂಟ್ ಇದೆ, ಅದನ್ನ ಆಮೇಲೆ ಮಾಡಕ್ಕಾಗಲ್ಲ. ಎಲ್ಲ ಸರಿ ಇದೆ ತಾನೇ? ಹಾ, ನನಗೆ ಯೋಚನೆ ಆಗ್ತಿದೆ. ಚಿಂತೆ ಮಾಡುವಂತ ಯಾವ ವಿಷಯನೂ ಇಲ್ಲ. ನೋಡಿ, ಏನೇ ಇದ್ರೂ ನನಗೆ ಹೇಳಿ. ನೀವು ನನ್ನನ್ನು ಭಯ ಪಡಿಸ್ತಿದ್ದೀರಾ. ನನಗೆ ಗೊತ್ತು ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ. ನಾನು ಯಾವಾಗ್ಲಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನ? ಇಲ್ಲ, ನೀವು ಯಾವತ್ತೂ ಸುಳ್ಳು ಹೇಳಿಲ್ಲ. ಆದ್ರೆ ನೀವೆಲ್ಲ ಸತ್ಯನೂ ನನ್ಗೆ ಹೇಳಲ್ಲ. ನಾನು ಯಾವತ್ತೂ ನಿಮ್ ಕೆಲ್ಸದ ಬಗ್ಗೆ ನಿಮ್ ಹತ್ರ ಏನನ್ನೂ ಕೇಳಲಿಲ್ಲ. ನನಗೆ ಗೊತ್ತಿದೆ ನೀವಿದೆಲ್ಲ ನನ್ನ ರಕ್ಷಣೆಗೋಸ್ಕರ ಮಾಡ್ತಿದ್ದೀರಾ. ಐ ಲವ್ ಯು. ಮತ್ತೆ ನಾನು ನಿಮ್ಮನ್ನು ಕಳ್ಕೊಳ್ಳಲ್ಲ. ನೀ ನನ್ನನ್ನು ಯಾವತ್ತೂ ಕಳ್ಕೊಳ್ಳಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಾವೇನನ್ನು ಅನ್ಕೊಂಡಿದ್ವೋ ಅದೇ ರೀತಿ ನಡೀತಾ ಇತ್ತು ಇಲ್ಲಿ. ವಿಜಯನ್ ಹತ್ರ ಮಾತಾಡ್ಸು. ಹಾ, ಏನ್ ಬೋರಿಸ್ ಬರ್ಲಿಲ್ವಾ? ನಿನಗೆ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ? ಹಾ, ಇನ್ನು ಎಷ್ಟೊತ್ತವರೆಗೂ ವೆಯ್ಟ್ ಮಾಡ್ಬೇಕು ನಾನಿಲ್ಲಿ? ಇನ್ನು ಸ್ವಲ್ಪ ಹೊತ್ತಷ್ಟೇ.
ವೇಸನ್ ಮಾಡಿರೋ ಪ್ರತಿಯೊಂದು ಕೆಲ್ಸಕ್ಕೂ ಅವನ್ ಲೆಕ್ಕ ಚುಕ್ತಾ ಮಾಡಬೇಕು. ನಾನು ಮಾತು ಕೊಡ್ತಾ ಇದ್ದೀನಿ ನಿಮ್ಗೆ, ನಾನು ಮಾತು ಕೊಡ್ತಾ ಇದ್ದೀನಿ. ನಡಿ. ನೀನು ತುಂಬ ದೊಡ್ಡ ರಿಸ್ಕ್ ತಗೋತಾ ಇದೀಯಾ. ನಾನು ಅಂದ್ಕೊಳ್ತೀನಿ ನೀನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ಯಾ ಅಂತ. ಒಂದು ವೇಳೆ ಏನಾದರೂ ತಪ್ಪಾದರೆ ಇದರಿಂದ ನಿಮ್ಮಿಬ್ಬರಿಗೂ ತುಂಬ ದೊಡ್ಡ ತೊಂದರೆ ಆಗತ್ತೆ. ಅಲೆಕ್ಸಾಂಡರ್ ವರ್ಷಗಳಿಂದ ನಿಮ್ಮನ್ನ ದೋಚ್ತಾ ಇದ್ದಾನೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಸಿಟಿಯಲ್ಲಿ ವೇಸ್ಗನ್ಗೆ ಈ ಸಿಟಿಯಲ್ಲಿ ತುಂಬಾನೇ ಪವರ್ ಇದೆ. ಈ ವಿಷಯ ನಿಮ್ಗಂತೂ ಚೆನ್ನಾಗಿ ಗೊತ್ತಲ್ವಾ? ಸೊ ನಾವೀಗ ಸೇರ್ಕೊಂಡು ಅವನಿಗೋಸ್ಕರ ಏನಾದ್ರೂ ಒಂದು ಪ್ಲಾನ್ ಮಾಡಲೇಬೇಕು. ಬೇರೆ ದಾರಿ ಇಲ್ಲ. ಸರಿಯಾಗೇ ಹೇಳಿದೆ. ನಾನು ಈ ಕೆಲಸನ ನಿಮ್ಮವ್ರ ಹತ್ರ ಮಾಡಿಸಿದ್ದೆ. ಏನಂದ್ರೆ ನೀವು ಹೇಳಿದ್ರಿ ಕೂಡ ಏನಾಗುತ್ತೆ ಅಂತ. ನಮ್ಮವ್ರಿಗೂ ಬರೋದಿಲ್ಲ ಅಂದ್ರಿ, ನೆನಪಿದೆ ಅಲ್ವಾ? ವಿನ್ಸೆಂಟ್ ಬಗ್ಗೆ ನೀನು ಯೋಚನೆ ಬಿಡು. ಅವನು ಅದನ್ನೆಲ್ಲ ನೋಡ್ಕೋತಾನೆ. ಮತ್ತೆ ನೀನು ಅವನನ್ನು ನೋಡ್ಕೋಬೇಕು ಸರಿಯಾಗಿ, ಯಾವುದು ತೊಂದರೆ ಇಲ್ದೇನೆ. ನಾನೇನು ಮಾಡಬೇಕು ಅವನಿಗೆ ನಾನು ಮಾಡ್ತೀನಿ ಅದನ್ನು. ನಿಮಗೊಂದು ವಿಷಯ ಗಮನ ಇರಲಿ ನೋಡಿ, ನಮ್ಮ ಮಧ್ಯದಲ್ಲಿ ಯಾವುದೇ ಮನಸ್ತಾಪ ಬಂದರೆ ನನಗೆ ಸ್ವಲ್ಪ ಇಷ್ಟ ಆಗಲ್ಲ. ಯಾವಾಗಲೂ ಇರೋ ಥರನೇ. ನನ್ನ ಪ್ರಕಾರ ಇದರಿಂದ ನಮ್ಮಿಬ್ಬರಿಗೂ ಒಳ್ಳೇದಾಗತ್ತೆ. ಮೈಕಲ್ ಒಳಗಿದ್ದಾನ? ಆ ಹುಡುಗ ಮೀಗಲ್ ಎಲ್ಲಿದ್ದಾನೆ? ನಾನು ಮೈಕಲ್ ಹತ್ರ ಮಾತಾಡ್ಬೇಕಾದ್ರೆ ನೀನು ಆ ಹುಡುಗನ ಮೇಲೆ ಗಮನ ಇಟ್ಟಿರು. ಇವತ್ತು ರಾತ್ರಿ ನಾನು ನಿರ್ಧಾರ ತಗೊಳ್ಳೇಬೇಕು. ನಾನು ಯೋಚನೆನೇ ಮಾಡಿರಲಿಲ್ಲ ಈ ನಿರ್ಧಾರ ತಗೋಬೇಕಾಗತ್ತೆ ಅಂತ. ಆದರೆ ನಾವಿಲ್ಲಿರೋದು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೋಸ್ಕರ, ಅದನ್ನು ಕಾಪಾಡೋದಕ್ಕೆ. ಆದರೆ ಒಂದೇ ಕ್ಷಣ ಡ್ಯಾಡ್, ನಾನು ಅವಳ ಮೊದಲನೇ ಸರಿ ನಾನು ನಿನಗೆ ಮಾತಾಡೋದಕ್ಕೆ ಹೇಳಲಿಲ್ಲ. ನಿಂಗೋಸ್ಕರ ನನ್ನ ಸಂಪೂರ್ಣ ಜೀವನನ ಸೌಸಿದ್ದೀನಿ. ನೀನು ಏನೇನು ಕೇಳಿದ್ಯೋ ಅದನ್ನೆಲ್ಲ ಕೊಡಿಸಿದ್ದೀನಿ. ಮೈಕಲ್, ನಾನು ನಿನ್ನನ್ನು ಇವರೆಲ್ಲರಿಂದ ದೂರ ಇಟ್ಟಿದ್ದೆ. ನಿನಗೆ ಸ್ವಲ್ಪನಾದ್ರೂ ಗಮನ ಇದೆಯಾ ಇವತ್ತು ರಾತ್ರಿ ನೀನೇನು ಮಾಡಿದ್ಯಾ ಅಂತ? ಗೊತ್ತಿದೆಯಾ? ಈಗ ನಾನು ನಿನಗೆ ಕೇಳ್ತಾ ಇದ್ದೀನಿ, ಅಲ್ಲಿ ಏನ್ ನಡೀತು ಅಂತ ಸತ್ಯನ ಬಾಯ್ಬಿಡು. ಪ್ರತಿಯೊಂದು ವಿಷಯನೂ. ಎಲ್ಲದನ್ನು ಹೇಳು. ನಾನು ಅಲೆಕ್ಸ್ನ ಭೇಟಿ ಮಾಡಬೇಕು, ತುಂಬಾ ಮುಖ್ಯವಾದ ಕೆಲಸ ಇದೆ. ನಿನಗೆ ಗೊತ್ತಲ್ವಾ ಅವನ್ನ ಭೇಟಿ ಆಗೋದು ಯಾಕೆ ಇಷ್ಟ ಇಲ್ಲ ಅಂತ?
ನಿಮ್ಮ ಸಮಯ ಯೂರಿ. ಈ ಸಮಯವನ್ನ ನೀವು ನಿಮ್ಮ ಹಿಡಿತದಲ್ಲಿಟ್ಕೋಬೇಕು. ಎಷ್ಟೊತ್ತಿನ ನೀನು ಕಾಲ್ ಮಾಡ್ತಿದ್ದೀನಿ? ನಿಜವಾಗ್ಲೂ? ಓ, ನೆಟ್ವರ್ಕ್ ಇಲ್ಲ. ಆದ್ರೆ ಈಗ ಸರಿ ಇದೆ, ಸರಿ ಇದೆ. ಸಮಾಧಾನ ಸಮಾಧಾನ. ಈಗ ನಾನು ಬಂದೆ ಅಲ್ವಾ, ಎಲ್ಲ ಸರಿ ಹೋಗುತ್ತೆ. ನನಗೆ ಗೊತ್ತಿರಲಿಲ್ಲ ಅವಳಿಗೆ ಮದುವೆ ಆಗಿದೆ, ಹುಡುಗ ಯಾರು ಅಂತ. ಅವನು ಕ್ಲಬ್ಬಿಗೆ ಬಂದಿದ ತಕ್ಷಣ ನನಗೆ ಹೊಡೆಯೋದಕ್ಕೆ ಶುರು ಮಾಡ್ದ. ಆಗ ನೀನೇನು ಮಾಡಿದೆ? ನಾನು ಮಾತಾಡ್ತಿದ್ದೆ ಮೊದಲು, ಅವಳನ್ನ ಕಾಪಾಡ್ತಿದ್ದೆ. ಡ್ಯಾಡ್, ನನಗೆ ಬೇರೆ ದಾರಿ ಇರಲಿಲ್ಲ. ಯಾಕೆ ನಿನಗೆ ಗೊತ್ತಿರಲಿಲ್ವಾ? ನೀನೇನು ಕುರುಡನಾ? ಡ್ಯಾಡ್, ನಾನು ಅವಳನ್ನ ಮೊದಲನೇ ಸರಿ ನೋಡಿದ್ದು. ನನಗೆ ಹೇಗೆ ಗೊತ್ತಾಗುತ್ತೆ? ಅದೊಂದು ರಷ್ಯನ್ ಮಾಫಿಯಾ. ಯಾಕೆ ನಿನಗೆ ಸ್ವಲ್ಪನೂ ಗೊತ್ತಿಲ್ವಾ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅಂತ? ಡ್ಯಾಡ್, ಅವ್ನು ನನಗೆ ಗನ್ ತೋರಿಸ್ತಿದ್ದ. ನಾನೇನು ಮಾಡೋಕ್ಕಾಗುತ್ತೆ ಡ್ಯಾಡ್? ಆ ಹುಡುಗಿನ ನೀನು ಎಲ್ಲಿ ಮೀಟ್ ಮಾಡಿದ್ದೆ? ಅವಳ ಮನೆ ಹತ್ರ ಇರೋ ಕ್ಲಬ್ಬಲ್ಲಿ ಕೂತ್ಕೊಂಡು ಸ್ವಲ್ಪ ಕುಡಿತಾ ಇದ್ವಿ. ಅಷ್ಟರಲ್ಲಿ ಅವನು ಅಷ್ಟೇನೆ ಡ್ಯಾಡ್. ಮಿಗೇಲ್ನ ಅವನು ಮುಂಚೆನೇ ನೋಡಿದ್ದ ಅನ್ಸತ್ತೆ. ಮತ್ತು ವಿನ್ಸೆಂಟ್ ಮತ್ತು ಅವನ ಜಾಗ ಏನಿದೆ, ಅವ್ನು ನಮಗೆ VIP ಥರ ಟ್ರೀಟ್ ಮಾಡ್ತಿದ್ದ. ಹಾಗಿದ್ರೆ ನೀನು ಅವಳ ಹತ್ರ ಏನು ಹೇಳ್ದೆ? ಅವಳ ಕತೆ ಏನಂತೆ? ಅವಳು ಹೇಳಿದ್ಲು ಆ ಮದುವೆ ಅವಳಿಗೆ ಇಷ್ಟ ಇರಲಿಲ್ಲ ಅಂತ, ಅದನ್ನು ಮುಂದುವರ್ಸೋದು ಬೇಡ ಅಂತ. ಡ್ಯಾಡ್, ಅವಳು ನನ್ನ ಜೊತೆ ತುಂಬ ಖುಷಿಯಾಗಿದ್ಲು. ಐ ಲವ್ ಹರ್ ಡ್ಯಾಡ್. ಲವ್? ನೀನ್ ಯಾರನ್ನು ಬೇಕಾದ್ರೂ ಪ್ರೀತಿ ಮಾಡು, ಆದರೆ ಹುಷಾರಾಗಿರು. ಪ್ರೀತಿ ಅನ್ನೋದು ನಂಬಿಕೆ ದ್ರೋಹ ಮಾಡುತ್ತೆ. ಆರ್ಥರ್, ನೀನು ಅವನ ಹತ್ರ ಮಾತಾಡು. ವಿಚಾರಿಸೋ ಅವಳು ಎಲ್ಲಿದ್ದಾಳೆ ಅಂತ. ಸಿಕ್ಕಿದ್ರೆ ಅವಳನ್ನ ಇಲ್ಲಿ ಕರ್ಕೊಂಬಾ. ಸರಿ, ಖಂಡಿತ ಹುಡುಕ್ತೀನಿ. ಆದರೆ ಮುಂದೇನು ಮಾಡಬೇಕು ಅಂತಿದ್ದೀರಾ ನೀವು? ನನಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಹೇಳಕ್ಕೂ ಸಾಧ್ಯ ಇಲ್ಲ. ಹಾಗೆ ಮನೆ ಸುತ್ತ ಯಾವಾಗಲೂ ಜನ ಇರಬೇಕು, ಇದ್ರ ಬಗ್ಗೆ ಗಮನ ಕೊಡು. ಎಲ್ಲ ರೆಡಿಯಾಗಿರುತ್ತೆ ಬಾಸ್. ಮತ್ತೆ ಹಾಗೆ ಅಲೆಕ್ಸಾಂಡರ್ ಅಥವಾ ಅವರ ಹುಡುಗರು ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರಿಗೆ ತಿಳಿಸು ನಾವಿನ್ನೂ ತಯಾರಾಗಿಲ್ಲ ಅಂತ. ಓಕೆ. ಹೇ ಮಿಗೇಲ್, ಹೇಗೆ ನಡೀತಾ ಇದೆ? ಅಷ್ಟೇನು ಚೆನ್ನಾಗಿ ನಡೀತಿಲ್ಲ. ಮತ್ತೆ ಅವತ್ತು ರಾತ್ರಿ ಏನಾಗಿತ್ತು? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ವ್ಯಕ್ತಿ ಹೇಗೆ ಬಂದು ತಗ್ಲಾಕೊಂಡ ಅಂತ. ಹೌದಾ? ಮೊದಲು ಯಾವತ್ತಾದರೂ ಅವನ್ನ ನೋಡಿದ್ಯಾ? ಇಲ್ಲ, ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಹೇಗಾಯಿತು ಅಂತ. ನಿನಗೊಂದು ಮಾತು ಹೇಳ, ನಾವೊಂದು ಡ್ರೈವ್ಗೆ ಹೋದ್ರೆ ಹೇಗಿರುತ್ತೆ? ಚೆನ್ನಾಗಿರೋ ಗಾಳಿನೂ ಸಿಗುತ್ತೆ. ಡ್ರೈವ್? ಹಾಂ. ಆದರೆ ಎಲ್ಲಿಗೆ? ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಇಲ್ಲಿಂದ ಆಚೆ ಹೋಗೋಣ. ನೀನು ಹೇಳಿದ್ದೆ ನಾನು ಮಾಡಿದೆ. ನಾನು ಅವನ ಹತ್ರಕ್ಕೆ ಹೋದೆ, ಅವನ ಬಗ್ಗೆ, ಅವನ ಕೆಲ್ಸದ ಬಗ್ಗೆ ನಾನು ತಿಳ್ಕೊಂಡೆ. ಇದೇ ಅಲ್ವಾ ನಮ್ಮ ಮಾತಾಗಿದ್ದು? ಮತ್ತೆ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇದರಿಂದ ತೊಂದರೆ ಆಗುತ್ತೆ ಅಂತ ನೀನ್ ಮುಂಚೆನೆ ನನ್ನ ಹತ್ರ ಹೇಳಿಲ್ಲ. ಕೆಲವೊಂದ್ಸತಿ ಈ ರೀತಿ ಆಗತ್ತೆ ನತಾಶಾ, ನಾವೇನ್ ಮಾಡಕ್ಕಾಗತ್ತೆ? ನನಗೆ ನನ್ ದುಡ್ಡು ಬೇಕು. ನಾನು ಮೊದಲು ಇಲ್ಲಿಂದ ಹೋಗ್ಬೇಕು. ನನ್ನ ಹತ್ರ ದುಡ್ಡಿದೆ, ಆಯ್ತಾ? 25 ಲಕ್ಷ ನಮ್ಮ ಒಪ್ಪಂದ ಏನಾಗಿತ್ತು ಅದ್ರ ಪ್ರಕಾರ. ಸರಿ, ಈಗ ಸಮಾಧಾನ ಹೋಗ್ಬೇಕು ಅಂತ ಇದ್ದೀನಿ. ಎಲ್ಲಿಗೆ ಬೇಕಾದ್ರೂ ಹೋಗು ನೀನು, ಆಯ್ತಾ? ಹುಡುಗರು ಆಚೆನೇ ಇದ್ದಾರೆ, ನೀನು ಸೀದಾ ಏರ್ಪೋರ್ಟ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನನ್ನ ಮಾತು ಕೇಳು ಪ್ಲೀಸ್. ಮೈಕಲ್ಗೇನು ಮಾಡಬೇಡ. ನಾನು ತುಂಬಾ ಹೆದರ್ಕೊಂಡಿದ್ದೆ. ನೀನು ಮೀಟ್ ಆಗೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನೀನು ಸಡನ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ. ಹಲೋ, ಅವಳೆ ಕುತ್ಕೋ, ಹೋಗೋಣ. ಬೇಗ ಬನ್ನಿ, ಬೇಗ ಹೊರಡಿ.
ನನಗೆ ಟೆಕ್ಕಿಲೋ ಶಾಟ್ ಅಂದರೆ ತುಂಬ ಇಷ್ಟ. ನನಗೆ ಈ ಗೇಮ್ ಆಡೋಕ್ಕೆ ಬರಲ್ಲ. ನೀವಿಬ್ರು ಆಡ್ತಾ ಇರಿ, ನಾನು ಹೋಗಿ ಡ್ರಿಂಕ್ಸ್ ತೊಗೊಂಬರ್ತೀನಿ. ಸರಿ ಆಯಿತು. ಮತ್ತೆ ಅಮ್ಮ, ಅಕ್ಕ ಎಲ್ಲಿ? ಅವಳು ಆನ್ ದಿ ವೇ ಇದ್ದಾಳೆ ಅನ್ಸುತ್ತೆ, ಬಟ್ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ. ನೀವು ಒಪ್ಪಿದ್ರೆ ನಾನು ಅವಳ ಫೋನ್ನ GPS ಇಂದ ಟ್ರ್ಯಾಕ್ ಮಾಡ್ತೀನಿ. ಪುಟ್ಟ, ನೀನ್ ಏನ್ ಹೇಳ್ತಿದ್ಯಾ ಅರ್ಥ ಆಗ್ತಿಲ್ಲ. ಫೋನ್ ಕೊಡಿ, ನಾನು ತೋರಿಸ್ತೀನಿ. ಎಷ್ಟು ಸಾರಿ ಹೇಳಿದೀನಿ ಬಾಗಿಲ್ ಜೋರಾಗಿ ಹಾಕ್ಬೇಡ ಅಂತ. ಸಾರಿ ಮಾಮ್, ಎಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನಿಮಗೆ ಐಡಿಯಾನೇ ಇಲ್ಲ. ಕೆಲ್ಸಕ್ಕೆ ಹೋಗಿದ್ದಾರೆ, ನೀನು ಸಿಕ್ಕಾಕೊಂಡೆ. ಓಕೆ ಓಕೆ, ನೀನ್ ಹೋಗಿದ್ ಪಾರ್ಟಿ ಬಗ್ಗೆ ಹೇಳು. ಅಮ್ಮ, ಹೀ ಸೋ ಕ್ಯೂಟ್. ಕ್ರಿಸ್ಟಿನಾ, ಕೇಳಿಲಿ, ನನಗೆ ಗೊತ್ತು ನೀನ್ ಅವನ್ನ ತುಂಬಾ ಇಷ್ಟಪಡ್ತೀಯ, ಆದ್ರೆ ಅವ್ನು ಏನು ಅಂತ ನಮಗ್ ಗೊತ್ತಿಲ್ಲ. ಯಾರವನು? ಅವ್ನು ತುಂಬಾ ಒಳ್ಳೆಯವನಮ್ಮ. ಆದ್ರೆ ಅವ್ನು ಯಾರು ಅಂತ ನಮಗ್ ಗೊತ್ತಾಗ್ಬೇಕು. ಅವ್ರ ಅಪ್ಪ ಅಮ್ಮ ಯಾರು? ಅವ್ರ ಅಪ್ಪ ಅಮ್ಮ? ಹಾ. ಸೀರಿಯಸ್ಲಿ ಅಮ್ಮ? ಹಾ. ಎಂತ ಓಲ್ಡ್ ಫ್ಯಾಷನ್ ಥಾಟ್. ನನ್ ಮಾತ್ ಕೇಳಿಲಿ, ಇದು ನಮ್ ಸಂಪ್ರದಾಯ. ಓಕೆ ಅಮ್ಮ, ಏನ್ ತಿಳ್ಕೋಬೇಕು? ಡ್ಯಾಡ್ನ ನನ್ನ ಏಜಲ್ಲೇ ಮೀಟ್ ಆಗಿದೆ ತಾನೆ? ಹೌದು, ಆದ್ರೆ ನಿಮ್ಮ ಅಪ್ಪನ ಜೊತೆ ಹೋಗಕ್ ಮುಂಚೆ ಅವರು ನನ್ನ ಫ್ಯಾಮಿಲಿಯವ್ರನ್ನ ಭೇಟಿ ಮಾಡ್ಬೇಕಿತ್ತು, ಮನೇಲಿ ಪರ್ಮಿಷನ್ ತಗೋಬೇಕಿತ್ತು. ನಿಮ್ಮಿಬ್ರನ್ನು ನಾನು ತುಂಬಾ ಪ್ರೀತಿಸ್ತೀನಿ, ಆದ್ರೆ ಇವನು ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಆಮೇಲೆ ನಿಮ್ಮಿಬ್ರನ್ನು ಅವನಿಗೆ ಭೇಟಿ ಮಾಡಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಅವನಿಗೆ ಅಪ್ಪ ಅಂದ್ರೆ ಭಯ. ಕ್ರಿಸ್ಟಿನಾ, ನೋಡಿಲಿ, ಅವನತ್ರ ಮುಚ್ಚಿಡೋ ಅಂಥದ್ದೇನೂ ಇಲ್ಲ ಅಂದ್ರೆ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಖಂಡಿತ ಇಲ್ಲ. ಕಮಾನ್ ಮಾಮ್, ಅಪ್ಪ ಹೇಗಿರ್ತಾರೆ ಗೊತ್ತಲ್ವಾ? ಯಾಕೆಂದ್ರೆ ಅವ್ರು ನಿನ್ನನ್ನು ತುಂಬಾ ಪ್ರೀತಿಸ್ತಾರೆ. ಕ್ರಿಸ್ಟಿನಾ, ನೀನ್ ಈ ಹುಡ್ಗನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸತ್ತೆ. ನಿಮ್ ಡ್ಯಾಡಿನ ಒಪ್ಸೋದು ತುಂಬಾನೇ ಕಷ್ಟ ಇದೆ. ಆಯ್ನು, ಆದ್ರೆ ನೀವು ನನಗೆ ಸಹಾಯ ಮಾಡ್ತೀರಾ ಅನ್ಕೊಂಡಿದ್ದೆ. ಸರಿ ಸರಿ. ನನಗೆ ಟಕೀಲಾ ಅಂದ್ರೆ ತುಂಬಾ ಇಷ್ಟ. ಟಕೀಲಾ ಬಿಟ್ರೆ ಯಾವುದೂ ಇಲ್ಲ. ನಮ್ಮ ಫ್ರೆಂಡ್ಶಿಪ್ಗಾಗಿ. Cheers. ನನಗೂ ತುಂಬ ದುಃಖ ಆಗ್ತಾ ಇದೆ. ಬೋರಿಸ್ ನನಗೆ ತುಂಬ ಒಳ್ಳೆ ಸ್ನೇಹಿತ ಆಗಿದ್ದ. ಅಲೆಕ್ಸಾಂಡರ್ ಎಲ್ಲಿದ್ದಾರೆ? ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಅವನೀಗ ರೆಸ್ಟ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಯಾರು ಮಾಡಿದ್ರು? ಯಾಕೆ ಮಾಡಿದ್ರು? ಯಾಕೆ? ಈ ಸಿಟಿನ ಒಬ್ಬ ತುಂಬ ಪವರ್ ಇರುವಂಥ ವ್ಯಕ್ತಿ ವ್ಯಾಸ್ಗನ್ ಮಗ. ಆದ್ರೆ ಯಾಕೆ ಅದ್ ನನಗೆ ಗೊತ್ತಿಲ್ಲ. ಬೋರಿಸ್ ನನಗೊಬ್ಬನೇ ಮಗನಾಗಿದ್ದ. ನನಗೆ ಗೊತ್ತು ಅವನೇನು ಅಂತ, ಆದರೆ ಅವನು ಹೇಗಿದ್ರು ನನ್ನ ಮಗನೇ. ನನಗೆ ಅರ್ಥ ಆಗುತ್ತೆ, ಮತ್ತೆ ಮಾತು ಕೊಡ್ತೀನಿ ನಿಮಗೆ. ಅವನಿದಕ್ಕೆ ಬೆಲೆ ಕಟ್ಟಲೇಬೇಕು. ನಾನು ಮಾತು ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಇದು ನನ್ನ ಶಪಥ. ಕೇಳಿಲಿ, ಇವ್ರನ್ನ ಆರಾಮಾಗಿ ಇವ್ರ ಮನೆಗೆ ನೀನು ತಲುಪಿಸು, ಸರಿನಾ? ನಿನಗೆ ನಂಬಿಕೆ ಇದೆಯಾ ವಿನ್ಸೆಂಟ್ ಈ ಕೆಲಸ ಮಾಡ್ತಾನೆ ಅಂತ? ಹಾಂ, ನನಗೆ ಅವನ ಮೇಲೆ ನಂಬಿಕೆ ಇದೆ. ನನಗೆ ಅವನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ? ನನಗೆ ಅರ್ಥ ಆಗಲಿಲ್ಲ. ಅಲೆಕ್ಸಾಂಡರ್ಗೆ ಬುದ್ಧಿ ಕಲಿಸಿದ್ ಯಾರು? ಆ ವಿನ್ಸೆಂಟ್ ಎಲ್ಲ ನೋಡ್ಕೋತಾನೆ. ಅವನು ತುಂಬ ಪವರ್ಫುಲ್ ಆದರೆ ಆಮೇಲೆ ನಮಗೆ ತೊಂದರೆ ಮಾಡ್ಬೋದು ಅನ್ಸುತ್ತೆ. ಅವನೇನಾದರೂ ನನಗೆ ಯಾವತ್ತಾದರೂ ಮೋಸ ಮಾಡಿದ್ರೆ ನಾನೇ ಅವನ ತಲೆನ ಖುದ್ದಾಗಿ ಕತ್ತರಿಸ್ತೀನಿ. ಅದು ಅವನಿಗೂ ಗೊತ್ತು. ಹೀಗೆ ನನ್ನ ದಂಧೆ ಮಾಡೋದು, ಇದೇ ನನ್ನ ಸ್ಟೈಲ್. ನೀನು ವೇಸ್ ಕಡೆ ಜನರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ದ? ಹಾಂ, ಪ್ರಯತ್ನ ಪಟ್ಟಿದ್ದೆ.
ಬೇಗ ಸಿಗ್ತಾರೆ. ನಾನು ಆರ್ತೋರ್ಗೂ ಫೋನ್ ಮಾಡ್ತೀನಿ. ನಿನಗೆ ಗೊತ್ತು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ. ಆದರೆ ನೀನು ಸತ್ಯ ಹೇಳಿಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗೋದಿಲ್ಲ. ಆರ್ಥರ್ ವಾಪಸ್ ಬರ್ತಾ ಇದ್ದಾನೆ ನತಾಶನ್ ಜೊತೆ. ಯಾಕೆ? ಯಾಕೆ ಅಂದರೆ ನನಗೆಲ್ಲ ಗೊತ್ತಾಗಬೇಕು. ನಿಮಗೆ ನನ್ನ ಮೇಲೆ ಭರವಸೆ ಇಲ್ವಾ? ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಈ ವಿಚಾರ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ, ನಾವು ಯಾರ ಪರವಾಗಿದ್ದೀವಿ ಅಂತ. ನಿನಗೆ ಗೊತ್ತು, ಇದರಿಂದ ನಮಗೆ ಒಳ್ಳೆಯದು ಆಗ್ಬೋದು. ನೀನು ಭೇಟಿ ಮಾಡಿರೋದು ಭಯಂಕರ ಕ್ರೂರವಾದ ಪ್ರಾಣಿನ. ನಾವು ಎಲ್ಲದನ್ನು ಚೆನ್ನಾಗಿ ಯೋಚನೆ ಮಾಡಿ ನಡಿಬೇಕು. ವೇಸ್, ಇಲ್ಲಿ ಏನು ನಡೀತಾ ಇದೆ? ಆರ್ಥರ್ ಜೊತೆ ಇವಳಿಗೇನೋ ತೊಂದರೆ ಆಗಿದೆ. ಅವಳನ್ನ ನನ್ನ ಆಫೀಸಿಗೆ ಕರ್ಕೊಂಬಾ. ಏನಾಯ್ತು ಅವಳಿಗೆ? ಏನೂ ತೊಂದರೆ ಇಲ್ಲ. ಏನಾಯ್ತು ನಿನಗೆ? ಹೇಳು, ಏನಾಯ್ತು? ವಿನ್ಸೆಂಟ್. ವಿನ್ಸೆಂಟ್ ಅವನೇ ಮಾಡಿದ್ದು. ಎಲ್ಲಿದ್ದಾನೆ? ಅವನೇ ಮಾಡಿದ್ದು. ನತಾಶಾ, ನನ್ನ ಮಾತು ಕೇಳು. ಅದು ಎದಳು ನತಾಶಾ. ಬೇಬಿ ವಿನ್ಸೆಂಟ್, ಪ್ಲೀಸ್ ಎದ್ದೇಳು. ಯಾರಿದ್ದೀರಾ? ಇದು ಯಾರಾದ್ರೂ ಹೆಲ್ಪ್ ಮಾಡಿ. ನತಾಶಾ ಎದ್ದೇಳು, ಪ್ಲೀಸ್ ಎದ್ದೇಳು. ವಿನ್ಸೆಂಟ್ ಇವಳ ಮನೆಯಲ್ಲೇ ಇದ್ದ ಅನ್ಸತ್ತೆ. ಅಲ್ಲಿ ಏನೇನು ನಡೆದಿದ್ಯೋ ಒಂಚೂರೂ ಗೊತ್ತಿಲ್ಲ. ಸರಿ, ಆ ಮಿಗಲ್ ಎಲ್ಲೋದ? ವಿನ್ಸನ್ ಅವ್ರ ಗ್ಯಾಂಗ್ಗೆ ಶೂಟ್ ಮಾಡ್ತು, ಕಾಪಾಡಕ್ಕಾಗ್ಲಿಲ್ಲ. ಹಾಗಿದ್ರೆ ಅಲ್ಲಿ ಏನು ನಡೀತು? ನಾವು ತಲುಪೋದಕ್ಕೂ ಮುಂಚೆನೆ ಅವರು ಅಲ್ಲಿಂದ ಹೊರಟೋಗಿದ್ರು. ನಮ್ಮ ಹತ್ರ ಯಾವ ದಾರಿನೂ ಇರಲಿಲ್ಲ. ಹಾಗಿದ್ರೆ ಇಲ್ಲಿ ಏನು ನಡೀತಾ ಇದೆ? ಮೈಕಲ್ನ ಮನೆಗೆ ಕರ್ಕೊಂಡೋಗು, ಅವನಿಗೆ ಪ್ರೊಟೆಕ್ಟ್ ಮಾಡು, ಅವನಿಗೆ ಏನು ಆಗ್ಬಾರ್ದು. ಓಕೆ. ಮೈಕಲ್, ಇನ್ನೊಂದು ವಿಷಯ, ಇವ್ರಿಗೆ ಕಾಲ್ ಬಂದಿತ್ತು, ನಿಮ್ಮನ್ನು ಮೀಟ್ ಮಾಡ್ಬೇಕಂತೆ. ನಿನಗೆ ನೆನಪಿದೆಯಾ? ಇದನ್ನ ನಾನು ನಿನಗೆ ಮೊದಲೇ ಹೇಳಿದ್ದೆ. ಅವ್ರ ಹತ್ರ ಸ್ವಲ್ಪ ಸಮಯ ತಗೋ, ನಾನು ಆಮೇಲೆ ಅಲೆಕ್ಸಾಂಡರ್ನ ಮೀಟ್ ಮಾಡ್ತೀನಿ. ಹೇಳಿ ಡ್ಯಾಡ್. ನೀನು ಆರ್ಥರ್ ಜೊತೆ ಹೋಗ್ತಾ ಇದೆಯಾ? ನಾನೆಲ್ಲೂ ಹೋಗಲ್ಲ, ನಾನು ಅವಳ ಜೊತೆನೇ ಇರ್ತೀನಿ. ನೀನು ಹೋಗಿ ಕಾರಲ್ಲಿ ಕೂತ್ಕೋ ಈಗಲೇ. ಟೆನ್ಷನ್ ತಗೋಬೇಡ, ನಡಿ. ಇವ್ರಿ ಒಂದು ಎಡವಟ್ಟಾಗೋಗಿದೆ. ವೇಸ್ ಕಡೆಯವ್ರು ಇಲ್ಲಿ ಬಂದಿದ್ರು, ಇವಳು ತಪ್ಪಿಸ್ಕೊಂಡು ಹೋಗ್ಬಿಟ್ಲು. ಸರಿ ಸರಿ. ಮೈಕಲ್, ಎಲ್ಲ ಸರಿ ಇದೆ ತಾನೆ? ಕಿಚನ್ಗೆ ಹೋಗಿ ಒಂದು ಸ್ಯಾಂಡ್ವಿಚ್ ಮಾಡಿಕೊಡು. ಏನೂ ತೊಂದರೆ ಇಲ್ಲ. ನನ್ನ ಹತ್ರ ಏನೇನೋ ಹೇಳ್ಬೇಡ. ವೆಸ್ಗೆನ್ ಇಲ್ಲಿ ಎಲ್ಲಿದ್ದಾರೆ? ನೋಡಿ, ಹೆದರುವಂತ ಅವಶ್ಯಕತೆ ಏನೂ ಇಲ್ಲ. ವೇಸ್ಗನ್ ಎಲ್ಲದ್ರ ಮೇಲೂ ಕಣ್ಣಿಟ್ಟಿದ್ದಾರೆ. ವೆಸ್ಗೆನ್ ಎಲ್ಲ ಸಂಭಾಳಿಸ್ತಾರೆ. ಅವ್ರು ಯಾವಾಗ್ಲೂ ಎಲ್ಲವನ್ನ ನಿಭಾಯಿಸ್ತಾರೆ ಅಲ್ವಾ? ನನ್ನನ್ನ ಕತ್ಲೆನಲ್ಲಿಟ್ಟು ನನ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಆಗ್ತಿರತ್ತೆ, ಏನಾಗ್ತಿದೆ ಅಂತ. ನನಗೆ ಗೊತ್ತಿಲ್ಲ ಏನ್ ನಡೀತಿದೆ ಅಂತ. ಡಯಾನಾ, ಸ್ವಲ್ಪ ಸಮಾಧಾನವಾಗಿದ್ರೆ ಒಳ್ಳೇದು. ಅವ್ರಿಗೇನು ಆಗಕ್ ಬಿಡಬೇಡ ಪ್ಲೀಸ್. ಅವನು ಇವ್ರ ಜೊತೆಗೆ ಇರ್ತಾನೆ ಯಾವಾಗ್ಲೂ. ಬಾ ಗೆಳೆಯ. ಇವ್ರಿ ಕ್ಷಮೆ ಇರ್ಲಿ, ನಾವು ಈ ಥರ ಭೇಟಿಯಾಗಿದ್ದಕ್ಕೆ. ನಾನೇನ್ ಮಾಡೋಕ್ಕಾಗತ್ತೆ? ಏನಾದರೂ ಕುಡಿತೀಯಾ? ಖಂಡಿತ. ನಿನಗೆ ಗೊತ್ತಲ್ವಾ, ನಾವು ಈ ಜಾಗಕ್ಕೆ ಓನರ್ಗಳಾಗಬೇಕಿತ್ತು, ಆದರೆ ಆಗಿಲ್ಲ. ನೀನೇನೋ ಮಾತಾಡಬೇಕು ಅನ್ಕೊಂಡಿದ್ಯಲ್ಲ. ನನಗನ್ಸಿದ್ದು ನಿನಗೆ ಗೊತ್ತಾಗಿದೆ ಅಂತ. ವ್ಯಾಸ್ಗನ್ ಮಗ ಬೋರಿಸ್ನ ಕೊಂದಾಕ್ತ. ಮತ್ತು ನಾನು ತಿಳ್ಕೊಬೇಕಾಗಿದೆ, ನೀನು ಇದನ್ನ ಹೇಗೆ ಬಗೆಹರಿಸ್ತೀಯ ಅಂತ. ನೀನ್ ತಿಳ್ಕೋಬೇಕಾ ಅಥವಾ ಅಲೆಕ್ಸಾಂಡರ್ ತಿಳ್ಕೋಬೇಕಾ? ನಾವು
ಇಬ್ರು ತಿಳ್ಕೊಬೇಕಾಗಿದೆ. ನಾನು ಕೇಳ್ದ ಹಾಗೆ ಬೋರಿಸ್ ಏನಿದ್ದಾನೆ ಗನ್ ತೆಗ್ದ, ಮತ್ತೆ ಮೈಕಲ್ ತನ್ನ ಪ್ರಾಣ ಉಳಿಸ್ಕೊಳಕ್ ನೋಡ್ದ. ಹಾಗಂದ್ರೆ ನಮ್ಮ ಹತ್ರ 2 ಕತೆಗಳಿದೆ. ಆದ್ರೆ ನೀ ಹೇಗೆ ಅವ್ರಿಗೆ ಅರ್ಥ ಮಾಡಿಸ್ತೀಯ? ನಾವೊಬ್ರು ಒಳ್ಳೆಯವ್ರಿಗೆ ಕಾಯ್ತಾ ಇದ್ವಿ, ಆದ್ರೆ ಈಗ ಸೇಡ್ ತೀರಿಸ್ಕೋಬೇಕಾಯ್ತು. ನಮಗೆ ಬೇರೆ ವಿಧಿ ಇಲ್ಲ, ಅದನ್ನ ನಾವು ಮಾಡ್ತೀವಿ. ನನಗೆ ಗೊತ್ತಿದೆ, ಇದು ನಿನಗೆ ಗೊತ್ತು ಅಂತ. ಅರ್ಥ ಆಗುತ್ತೆ, ಗೊತ್ತಾಯ್ತು. ವ್ಯಾಸ್ಗನ್ ತನ್ನ ಮಗನಿಗೆ ತೊಂದರೆ ಆಗೋದಕ್ಕೆ ಬಿಡಲ್ಲ. ನನಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನೀನು ಇದನ್ನ ಹೇಳ್ತೀಯ ಅಂತ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಏನಂದ್ರೆ, ಸೇಡಂತೂ ನಾವು ಖಂಡಿತವಾಗ್ಲೂ ತಗೋತೀವಿ, ಏನಾದರೂ ಆಗಲಿ. ನಾನು ವ್ಯಾಸ್ಗನ್ ಹತ್ರನೂ ಮಾತಾಡಿ ನೋಡ್ತೀನಿ, ಏನಾಗುತ್ತೆ ನೋಡೋಣ. ಸರಿ, ನೀವು ಮಾತಾಡ್ಕೊಳ್ಳಿ. ಭರವಸೆ ಇದೆ, ನಮ್ಮಿಬ್ರು ಭೇಟಿ ಬೇಗ ಆಗುತ್ತೆ, ಆದಷ್ಟು ಬೇಗ. ನಿನಗೆ ಗೊತ್ತಲ್ವಾ ನಾನು ಅಲೆಕ್ಸಾಂಡರ್ನ ಜಾಸ್ತಿ ಹೊತ್ತು ತಡೆಯಕ್ಕಾಗಲ್ಲ ಅಂತ. ಒಳ್ಳೆ ಜಾಗ ಹುಡ್ಕೊಂಡಿದ್ಯಾ? ಅವಳು ಮದುವೆ ಆಗಿದೆಯಾ? ನನಗೆ ಗೊತ್ತಿಲ್ಲ. ನಾನು ಇದೆಲ್ಲ ಮಾಡಬೇಕು ಅಂತಿರಲಿಲ್ಲ. ಮತ್ತೆ ಇದೆಲ್ಲ ಕೈ ಮೀರೋಗಿದೆ. ಅಮ್ಮನ ಹತ್ರ ಏನೂ ಹೇಳಬೇಡ. ಏನು? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಷ್ಟೇ. ಅವಳನ್ನು ಪ್ರೀತಿಸ್ತೀಯಾ? ಹಾಂ, ನಾನು ಅವಳನ್ನು ನನ್ನ ಫೇವ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನಾವು ತುಂಬ ಹೊತ್ತು ಮಾತಾಡ್ತಾ ಇದ್ವಿ. ನಾನು ಈ ಸ್ಥಿತಿಯಲ್ಲಿ ಅವಳನ್ನ ನೋಡ್ತೀನಿ ಅನ್ಕೊಂಡಿರಲಿಲ್ಲ. ಖಂಡಿತವಾಗ್ಲೂ ಅಪ್ಪ ಇದಕ್ಕೇನಾದ್ರೂ ಮಾಡೇ ಮಾಡ್ತಾರೆ. ಎಲ್ಲ ಸರಿ ಆಗುತ್ತೆ. ಒಂದು ನಿಮಿಷ ಇರು. ಥ್ಯಾಂಕ್ಸ್. ಅವನು ಆ ಹುಡುಗಿ ಜೊತೆ ಇದಕ್ಕೂ ಮೊದಲು ಇಲ್ಲಿ ಬಂದಿದ್ನಾ? ಹೌದು, ತುಂಬಾ ಸರಿ ಬಂದಿದ್ದಾನೆ. ವಿಷಯ ಇಲ್ಲಿವರೆಗೂ ಬರಕ್ಕಿಂತ ಮುಂಚೆ ನೀನು ಆರ್ಥರ್ ಹತ್ರ ಯಾಕೆ ಹೇಳಲಿಲ್ಲ? ನಾನು ಅನ್ಕೊಂಡಿದ್ದೆ ಇದು ಬರೀ ಟೈಮ್ ಪಾಸ್ ಅಂತ. ಮತ್ತೆ ಇವತ್ತು ರಾತ್ರಿ ಸ್ವಲ್ಪ ಸೀರಿಯಸ್ ಅನಿಸ್ತಾ ಇತ್ತು. ನಿನಗೆ ಗೊತ್ತಿತ್ತ ಅವಳು ಬೋರಿಸ್ ವೈಫ್ ಅಂತ? ಇಲ್ಲ, ನಂಗೇನು ಗೊತ್ತಿರಲಿಲ್ಲ. ಮತ್ತೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅವನಿಲ್ಲಿ ಸಿಗ್ತಾನೆ ಅಂತ? ಯಾರೋ ಇನ್ಫಾರ್ಮರ್ ಹೇಳಿರ್ಬೋದು. ಯಾರು ಅಂತ ಗೊತ್ತಿಲ್ಲ. ಕಾರ್ಲಸ್, ನಿನಗೆ ಗೊತ್ತು ನಿಯತ್ತಿಗಿಂತ ಮಿಗಿಲಾದ್ದು ಯಾವುದೂ ಇಲ್ಲ ಅಂತ. ಅಕಸ್ಮಾತ್ ನೀನು ಇದ್ರಲ್ಲಿ ಶಾಮೀಲಾಗಿದೆ ಅಂತ ನನಗೇನಾದ್ರು ಗೊತ್ತಾದ್ರೆ ರಿಕಾರ್ಡೋ ಕೂಡ ನಿನ್ನನ್ನು ಬಚಾವ್ ಮಾಡೋಕ್ಕಾಗಲ್ಲ. ವಿನ್ಸೆಂಟ್ ನಿನಗೇನಾದ್ರೂ ಗೊತ್ತಾ? ವೆಸ್ಟ್ ಸೈಡ್ನಲ್ಲಿ ಕ್ಲಬ್ ನಡೆಸ್ತಾನಲ್ಲ, ಹಾ, ಅವನೆಲ್ಲಿ ಸಿಗ್ತಾನೆ? ಅವನಿಗೂ ಇದಕ್ಕೂ ಏನ್ ಸಂಬಂಧ ಇದೆ? ಎಲ್ಲಾನು ಹೇಳ್ತೀನಿ. ಅವನ ಕನೆಕ್ಷನ್ ಏನು? ಅವನೊಬ್ಬ ಫ್ರೀಲ್ಯಾನ್ಸರ್, ಕಾಂಟ್ರಾಕ್ಟಲ್ಲಿದ್ದಾನೆ, ಕೊಲೆಗಾರ. ಅವನೇನ್ ಬೇಕಾದ್ರೂ ಮಾಡ್ತಾನೆ. ಪಕ್ಕ ಅವನು ಸ್ವಂತಕ್ಕೆ ಕೆಲಸ ಮಾಡ್ತಾನ? ಕೆಲವು ವರ್ಷದಿಂದ ಅವನು ಈಸ್ಟ್ ಕಾಸ್ಟ್ ಜೊತೆ ಕೆಲಸ ಮಾಡ್ತಾ ಇದ್ದ, ಆದ್ರೆ ಈಗ ಸರಿಯಾಗಿ ಗೊತ್ತಿಲ್ಲ. ನಾನು ನಿನಗೆ ಹೇಳಿದ್ದನ್ನ ಮರಿಬೇಡ. ನನ್ನನ್ನು 2216 7th ಸ್ಟ್ರೀಟ್ ವೆಸ್ಟ್ ಸೈಡ್ನಲ್ಲಿ ಸಿಗು. ನಾನು ವಿನ್ಸೆಂಟ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ.
ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ಇಲ್ಲಿ? ನನಗೆ ಹೇಳಿ ಏನ್ ಮಾಡ್ತಿದ್ದೀರಾ ಅಂತ. ನನಗೆ ಗೊತ್ತಿಲ್ಲ ನೀನು ಯಾರು ಅಂತ, ಆದರೆ ಇವತ್ತು ರಾತ್ರಿ ನಾನು ನಿನ್ನ ಹೆಸರನ್ನ ಬಹಳ ಕೇಳಿದ್ದೀನಿ. ಅಕಸ್ಮಾತ್ ನೀನು ನನಗೆ ಸುಳ್ಳು ಹೇಳಿದ್ರೆ ನನ್ನ ಗೆಳೆಯ ನಿನಗೆ ತೊಂದರೆ ಕೊಡ್ತಾನೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ನೀನು ನನ್ನ ಮಗನ್ನ ಒಂದು ರಷ್ಯನ್ ಹುಡುಗಿ ಜೊತೆ ಮೀಟ್ ಮಾಡಿಸ್ದೆ, ಯಾಕೆ? ನಾನು ತುಂಬಾ ಜನರನ್ನ ಮೀಟ್ ಮಾಡ್ತಿರ್ತೀನಿ. ಅವ್ರ ಹೆಸರೇನು? ಆಯ್ತು ನೀನು ಆಯ್ತು, ಸುಮ್ನೆ ಉತ್ತರ ನನಗೆ ಅರ್ಥ ಕೊಡ್ಲಿಲ್ಲ ಆಯ್ತು. ಅಂದ್ರೆ ಚೆನ್ನಾಗಿರಲ್ಲ. ಹೇಳು ಈಗ. ಆದ್ರೆ ನಾನೇನ್ ತಪ್ಪು ಮಾಡಿದೆ ಹೇಳಿ? ನಿನಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅವಳು ಯಾರ ಹೆಂಡತಿ ಅಂತ. ನಾನೊಂದು ಕ್ಲಬ್ ನಡೆಸ್ತೀನಿ, ಜನಗಳನ್ನ ಅಲ್ಲಿ ಸೇರಿಸ್ತೀನಿ, ಇದೇ ನನ್ನ ಕೆಲಸ. ಏನ್ ನಿನ್ನಿಷ್ಟೊಂದು ದಡ್ಡ ನನ್ನ ಮಗನ? ನೀನು ಯಾರಿಗೋಸ್ಕರ ಕೆಲಸ ಮಾಡ್ತೀಯ? ಯಾರಿಗೋಸ್ಕರನೂ ಅಲ್ಲ. ನನಗೆ ಗೊತ್ತಾಗ್ತಿಲ್ಲ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಈಗ ನೀನೇನಾದ್ರೂ ಉತ್ತರ ಕೊಡ್ಲಿಲ್ಲ ಅಂದ್ರೆ ತಲೆ ಚಚ್ಚಿ ಸಾಯ್ಸಾಡ್ತೀನಿ. ಅವನನ್ನ ಕೊಲ್ಲೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇರೋದು? ಯಾರು? ನನ್ಗದೇನು ಗೊತ್ತಿಲ್ಲ. ಯಾವ ವಿಷಯನ ಮುಚ್ಚಿಡ್ತಿದ್ಯಾ? ನೀವೇನ್ ಯಾರಂತ ಹೇಳು. ನಾನೆಲ್ಲ ನಿಜ ಹೇಳ್ತಿದ್ದೀನಿ. ನಿಜಾನೇ ಹೇಳ್ತೀನಿ. ಅಲೆಕ್ಸಾಂಡರ್ ಹೇಳಿದ್ದು ಸಾಯಿಸೋದಕ್ಕೆ ಅಂತ 50,000 ಹುಡುಗಿಗೆ, ಮತ್ತೆ 1 ಲಕ್ಷ. 1 ಲಕ್ಷ ಯಾರಿಗೋಸ್ಕರ? ನಿಮ್ಮ ಮಗನ್ಗೋಸ್ಕರ. ಇಲ್ಲ ಇಲ್ಲ, ನೀನು ನನ್ನ ಮಗನ ಯಾಕೆ ಸಾಯ್ಸಕ್ ನೋಡ್ತಾ ಇದೀಯಾ? ಇಲ್ಲ, ನನ್ನ ಮಾತು ನಂಬಿ ನಾನು ಆ ಹುಡುಗಿನ ಮಾತ್ರ ಸಾಯಿಸ್ಬೇಕಾಗಿತ್ತು. ಆ ಹುಡುಗಿನ ಮಾತ್ರ ಅಷ್ಟೇ. ನಿಜವಾಗ್ಲು ನನಗೆ ನಿಮ್ಮ ಬಗ್ಗೆ ಗೊತ್ತಿತ್ತು. ನಿಮ್ಮನ್ನ ಎದುರು ಹಾಕೊಳ್ಳೋದು ಒಳ್ಳೇದಲ್ಲ ಅಂತಾನೂ ಗೊತ್ತಿತ್ತು. ಅದನ್ನ ನಾನು ಯೋಚನೆ ಮಾಡೋಕ್ಕಾಗಲ್ಲ. ನಾನು ಬರೀ 50,000ಕ್ಕೆ ಆಸೆ ಪಟ್ಟೆ ಅಷ್ಟೇ. ಅದು ಬಿಟ್ಟು ಏನೂ ಇಲ್ಲ. ಅಮ್ಮ ಬಂದ್ರು ಅಂತ ನಾನು ಹೆದರ್ಕೊಂಡೆ. ಅಮ್ಮ ಅಲ್ಲ, ಅವ್ರು ಬರೋದಕ್ಕಿಂತ ಮುಂಚೆ ಮಲ್ಕೊಳ್ಳಿ. ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ಇವಳು ಅದೇ ಹುಡುಗಿ ಅಲ್ವಾ? ಡೇವಿಡ್, ನೀನು ಯಾರ ಹತ್ರನೂ ಏನು ಹೇಳಬಾರ್ದು. ನನ್ನ ಬಾಯಿಗೆ ಹೊಲಿಗೆ ಹಾಕೋತೀನಿ ಬಿಡು. ಥ್ಯಾಂಕ್ಸ್ ಮ್ಯಾನ್, ಐ ಲವ್ ಯು. ನಿಮ್ಗೆಲ್ಲ ಏನಾಗಿದೆ? ನಾಕ್ ಮಾಡ್ದೆ ನನ್ನ ರೂಮ್ಗೆ ಯಾಕೆ ಬರ್ತಾ ಇದ್ದೀರಾ? ಇಲ್ಲಿ ಕೇಳಿ, ಏನಾದ್ರೂ ಆದ್ರೆ ಅಥವಾ ಅಪ್ಪ ಅಮ್ಮ ಮೈಕಲ್ ಎಲ್ಲಿದ್ದಾನೆ ಅಂತ ನಿಮ್ಗೆ ಏನಾದ್ರೂ ಕೇಳಿದ್ರೆ ಪಾಯಿಂಟ್ ಹತ್ರ ಹೋಗಿದ್ದಾನೆ ಅಂತ ಹೇಳಿ. ಯಾವ ಪಾಯಿಂಟು? ನಿಮ್ಮಪ್ಪ ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿಗೆ ಕಣೋ. ನಾನು ಮೈಕಲ್ಗೆ ಪ್ರಾಮಿಸ್ ಮಾಡಿದೀನಿ, ಏನು ಹೇಳಲ್ಲ ಅಂತ. ಅದೇನಾದ್ರೂ ಆಗಿರ್ಲಿ, ಮೈಕಲ್ ಈಗ ತೊಂದ್ರಲ್ಲಿದ್ದಾನೆ. ನಾವು ಅವನ್ನ ಹುಡುಕ್ಬೇಕು. ನಾ ಏನ್ ಹೇಳ್ತೀನಿ ಅದನ್ನಷ್ಟೇ ಮಾಡು. ಈಗ ನಾನೀಗ ಹೋಗಿ ಅವನ್ನ ಫಾಲೋ ಮಾಡ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಅಷ್ಟೇ, ಅದು ಬಿಟ್ಟು ಏನೂ ಇಲ್ಲ. ದೇವರಾಣೆಗೂ 50,000ಕ್ಕೋಸ್ಕರ ನಾನು ಇದನ್ನ ಮಾಡಿದೆ. ಸರಿ, ಬರೀ 50,000. ಈಗ ಹೊರಡಬೇಕು. ನನ್ನ ಮಾತು ಕೇಳು, ನಾನು ಒಂದೇ ಸಲ ಹೇಳೋದು. ನೀನ್ ಇವತ್ತು ರಾತ್ರಿನೇ ಹೋಗ್ತೀಯಾ, ಆದ್ರೆ ವಾಪಸ್ ಬರೋದಿಲ್ಲ. ಸರಿ. ಅಕಸ್ಮಾತ್ ನೀನ್ ಬಂದ್ರೆ ನೀನು ಕಡೆದಾಗ ನೋಡೋದು ನನ್ನ ಮುಖ ಆಗಿರುತ್ತೆ. ಗೊತ್ತಾಯ್ತಾ? ಗುಡ್. ಸರಿ, ನೀನೀಗ ಬೇಗ ಇಲ್ಲಿಂದ ಹೊರಡು. ಇಲ್ಲ ಇಲ್ಲ ಇಲ್ಲ, ನನ್ನ ಬಿಟ್ಬಿಡಿ. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ನಾನು ಹೋಗ್ಬಿಡ್ತೀನಿ ಇಲ್ಲಿಂದ. ಏನ್ ಮಾಡಿದ್ರಿ ನೀವು? ನನ್ ಮುಂದೆ ಪೌರುಷ ತೋರಿಸ್ತೀರಾ? ನನ್ನ ಹತ್ರ ವೇಸ್ ಬಂದಿದ್ದ, ಕಾಣ್ತಿದ್ಯಾ? ಎಲ್ರು ನೋಡ್ತಿದ್ದೀರಾ ತಾನೆ? ನೋಡಿದ್ರಾ? ಅವನಿಗೆ ಗೊತ್ತಿದೆ ಇವ್ರಿ, ಅವನಿಗೆ ಗೊತ್ತಿದೆ. ಅವನಿಗಿನ್ನೂ ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಏನ್ ಬೇಕಾಗಿಲ್ಲ. ಆದ್ರೆ ನೀನು ಅವನಿಗೇನು ಹೇಳಿದೆ? ಏನೂ ಇಲ್ಲ. ಅವನಿಗೆ ನಾನು ಯಾವ ವಿಚಾರನೂ ಬಾಯ್ಬಿಟ್ಟಿಲ್ಲ. ಅವನು ಆ ಹುಡುಗಿ ಜೊತೆ ಮಾತಾಡಿಲ್ವಾ? ಇಲ್ಲ. ಹೌದಾ? ಹೇಳಿದಿದ್ರೆ ನನ್ನ ಜೀವನೇ ಇರ್ತಿರ್ಲಿಲ್ಲ. ಈಗ ನಾನು ಹೇಳ್ದಂಗೆ ನಮಗ್ ಸಮಯ ಇಲ್ಲ. ಸರಿ, ಗಮನ ಇರ್ಲಿ. ಅವನಿಗೆ ಗೊತ್ತಾಗ್ಬಾರ್ದು. ಆ ಹುಡುಗಿನ ಸಾಯಿಸ್ಬಿಡಿ. ಇದು ಸರಿ ತಾನೆ? ಅರ್ಥ ಸರಿ, ಆಯ್ತಾ? ಮಾಡ್ತೀನಿ. ಸರಿ, ಹಾಗಾದ್ರೆ ನಾನೊಬ್ನೇ ಹೋಗಿ ಕೆಲಸ ಮಾಡಿ ಮುಗಿಸ್ತೀನಿ. ಅದಕ್ಕೆ ನೀನು ಬೇರೆ ದುಡ್ಡು ಕೊಡ್ಬೇಕಾಗತ್ತೆ.
ಮೊದಲು ಅವಳನ್ನ ಸಾಯಿಸ್ಬಾ, ಆಮೇಲೆ ಮಾತಾಡ್ತೀಯಂತೆ. ಈ ಮನುಷ್ಯ ಯಾರದ ಇವ್ರಿ? ನಿನಗದು ಬೇಕಿಲ್ಲ. ನಿನಗೆ ಆ ಹುಡುಗಿ ಸಾಯಿಸೋ ಕೆಲಸ ಕೊಟ್ಟಿದ್ದೀವಲ್ವಾ, ಮೊದಲ ಕೆಲಸ ಮಾಡ್ಬಾ, ಆಮೇಲೆ ನನ್ನ ಜೊತೆ ಮಾತಾಡು. ಮತ್ತೆ ಈ ಸಲ ಯಾವುದೇ ತಪ್ಪು ನಡಿಬಾರ್ದು, ಅರ್ಥ ಆಯ್ತಾ? ಹೋಗೋಳನ್ನ ಸಾಯಿಸ್ಬೇಕು, ನನಗೆ ಕಾಲ್ ಮಾಡಬೇಕು. ಹೋಗಿ ಮೊದಲು ಕೆಲಸ ಮಾಡು, ತಮಾಷೆ ಮಾಡಬೇಡ. ಹೋಗು. ಆದಷ್ಟು ಬೇಗ ನನ್ನ ಮಾತು ಕೊಟ್ಟಂಗೆ ನಿಮ್ಮ ಸೇಡನ್ನು ನೀವು ತೀರಿಸ್ಕೋಬಹುದು. ಏನು ವಿಷಯ ಅಂತ ಹೇಳು. ಡೇವಿಡ್, ನೀನು ಇಲ್ಲೇನ್ ಮಾಡ್ತಾ ಇದೆಯಾ? ಹೋಗಿ ಮಲ್ಕೋ. ನೀವು ಮೈಕಲ್ನ ಹುಡುಕ್ತಿದ್ದೀರಾ ಅಲ್ವಾ ಡ್ಯಾಡ್? ಯೋಚನೆ ಮಾಡಬೇಡ ಮಗನೇ, ನೀನು ಹೋಗಿ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಮೈಕಲ್ ಪಾಯಿಂಟ್ ಮೀನೋಗಿ ಹೋಗಿದ್ದಾನೆ, ಕ್ರಿಸ್ಟಿನಾ ಅವನ ಹಿಂದೆ ಹೋಗಿದ್ದಾಳೆ. ನಡೀರಿ ಬೇಗ. ಥ್ಯಾಂಕ್ ಗಾಡ್, ನಿನಗೇನೂ ಆಗಿಲ್ಲ. ನನ್ನ ಕ್ಷಮಿಸ್ಬಿಡು ಮೈಕಲ್. ನನ್ನ ಕ್ಷಮಿಸ್ಬಿಡು ಮೈಕಲ್. ನಾನಿನ್ನ ತುಂಬಾನೇ ಪ್ರೀತಿಸ್ತೀನಿ. ನಾನಿನ್ನ ನೀನು ತೊಂದರೆಗೆ ಸಿಕ್ಕಾಕೊಂಡೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ. ನಿಂದೇನು ತಪ್ಪೇ ಇಲ್ಲ ನತಾಶಾ. ನೀನೇನು ಮಾಡೋಕ್ಕಾಗತ್ತೆ? ಆ ಸ್ಟುಪಿಡ್ ಹಣೆ ಬರಹ ಹಾಗೆ ಇತ್ತು ಅನ್ಸುತ್ತೆ. ಓಕೆನಾ? ನನ್ನ ಕ್ಷಮಿಸ್ಬಿಡು. ಇಲ್ಲ ಇಲ್ಲ, ನೀನು ಸರಿಯಾಗಿ ಹೇಳ್ತಿದ್ಯಾ. ಅದು ಆ ರೀತಿ ಇತ್ತು ಮೈಕಲ್. ನಾನು ಅದಕ್ಕೆ ಆ ರೀತಿ ಮಾಡಿದೆ. ನನ್ಗೆ ಅರ್ಥ ಆಗಲಿಲ್ಲ. ನೀನೇನು ಮಾಡಿದೆ? ಅವ್ನು ನನಗೆ ಸಹಾಯ ಮಾಡಿ ಇದರಿಂದ ಹೊರಗಡೆ ಕರ್ಕೊಂಬರ್ತೀನಿ ಅಂತ ಹೇಳ್ದ. ನನಗೆ ದುಡ್ಡು ಕೊಡ್ತೀನಿ ಅಂತ. ದುಡ್ಡು? ಯಾರು? ಯಾಕೆ? ಬೆನ್ಸಿಟ್ ನನಗೆ ಎಲ್ಲಿ ಬೇಕಾದ್ರೂ ಹೋಗು, ಹೊಸ ಜೀವನನ ಶುರು ಮಾಡು ಅಂತ ಹೇಳ್ದ. ಓ ಇಲ್ಲ ಇಲ್ಲ. ಅಂದ್ರೆ ನೀನ್ ನನ್ನ ಜೊತೆ ಪ್ರೀತಿ ಮಾಡ್ತಿರ್ಲಿಲ್ಲ, ಪ್ರೀತಿ ಮಾಡೋ ಥರ ನಾಟಕ ಮಾಡ್ತಿದ್ದೆ. ನೀನ್ ನನ್ನ ಪ್ರೀತಿನೇ ಮಾಡ್ಲಿಲ್ಲ ಅಲ್ಲ? ಅದು ಸುಳ್ಳು ಮೈಕಲ್. ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಸುಮ್ಮನಿರ್ತೀಯಾ? ನನಗೆಲ್ಲ ಗೊತ್ತಾಯ್ತು, ಮಾತಾಡ್ಬೇಡ ಇವಾಗ. ಮೈಕಲ್, ಮೊದ್ಲಿದ್ ಸುಳ್ಳಾಗಿತ್ತು, ಅದು ನನಗೆ ಗೊತ್ತು. ಬೋರಿಸಿಂದ ದೂರ ಆಗಕ್ಕೆ ಇದು ಒಂದೇ ದಾರಿ ಇದ್ದಿದ್ದು. ನಾನಿನ್ನ ನಿಜವಾಗ್ಲೂ ಪ್ರೀತಿಸಕ್ ಶುರು ಮಾಡಿದೆ. ಯೋಚನೆ ಮಾಡು, ಆ ರೀತಿ ಇಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಆ ರೀತಿ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಓಡೋಗ್ಬಿಡ್ತಿದ್ದೆ. ನಾನು ಎಲ್ಲಾನು ತ್ಯಾಗ ಮಾಡ್ಬಿಟ್ಟಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ಐ ಲವ್ ಯು ಮೈಕಲ್. ನತಾಶಾ, ಏನಾಯ್ತು? ಸತ್ಲ ಏನು? ನಿಮ್ಮಪ್ಪನಿಗೋಸ್ಕರ. ಎಲ್ಲ ಸರಿ ಹೋಗಿತ್ತ ಮಗನೇ? ಡ್ಯಾಡಿ, ಇವನು ನತಾಶನ ಸಾಯಿಸ್ಬಿಟ್ಟ. ನನಗೆ ಗೊತ್ತು. ನಿನ್ ತಂಗಿಯಲ್ಲಿ ಅದು ನನಗೆ ಗೊತ್ತಿಲ್ಲ. ಅವಳಿಲ್ಲ ಬಂದಿಲ್ಲ. ಅವಳು ನಿನ್ನ ಹಿಂದಿಂದೇನೆ ಬಂದಿದ್ಲು. ನನಗದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಹುಡುಕಿ ಅವಳನ್ನ.
ಯಾವ ವಿಷಯನೂ ಆಚೆ ಬರ್ತಾ ಇಲ್ಲ ಬಾಸ್. ಏನಾದರೂ ಅಲೆಕ್ಸಾಂಡರೇ ಆಟ ಆಡಿಸ್ತಿದ್ದಾನ? ಅಲೆಕ್ಸ್ದು ಯಾವ ಕೈವಾಡನೂ ಇಲ್ಲ. ಆದರೆ ನಮ್ಮನ್ನ ನಂಬಿಸೋದಕ್ಕೆ ಅವನು ಈ ರೀತಿ ಮಾಡ್ತಾ ಇದ್ದಾನೆ. ನಿಮ್ಗಿಷ್ಟೊಂದು ನಂಬಿಕೆ ಇದೆಯಾ? ನಾನು ಅವನನ್ನ 30 ವರ್ಷದಿಂದ ನೋಡ್ತಾ ಇದ್ದೀನಿ. ಅವನಾಗಿರಲ್ಲ ಅಂತ ಅನ್ಕೊಳ್ತೀನಿ. ಅಲೆಕ್ಸ್ ಏನ್ ಬೇಕಾದ್ರೂ ಮಾಡ್ತಾನೆ, ಆದ್ರೆ ಅವನು ಅಷ್ಟೇ ನಿಯತ್ನವನು. ಸರಿ, ಹಾಗಾದ್ರೆ ನಮ್ಮನ್ನ ಅವನು ಯಾಕೆ ಭೇಟಿ ಮಾಡಲಿಲ್ಲ? ಅದ್ ನಂಗೆ ಗೊತ್ತಿಲ್ಲ. ಆದ್ರೆ ಇದು ಅಲೆಕ್ಸ್ ಕೆಲಸ ಅಲ್ಲ. ನಾವು ತಿಳ್ಕೊಬೇಕಾಗಿದೆ ವಿನ್ಸೆಂಟ್ಗೆ ಯಾರ ಜೊತೆ ಕನೆಕ್ಷನ್ ಇದೆ ಅಂತ. ಆಗ ನಮ್ಗೆಲ್ಲ ಗೊತ್ತಾಗುತ್ತೆ. ವಿನ್ಸೆಂಟ್ ವೇಸ್ಟ್ ಬಾಡಿ. ಅವನು ಈ ಆಟದಲ್ಲಿರೋ ಒಂದು ಬೆಕ್ಕು ಅಷ್ಟೇ. ಹಾಗಿದ್ರೆ ಅವನು ಇದರಲ್ಲಿ ಹೇಗ್ ಬಂದ? ನಮ್ಮ ಊರಿನಲ್ಲಿ ಈ ತರ ಯಾವತ್ತೂ ಆಗಿರ್ಲಿಲ್ಲ. ಅರ್ಮೀನಿಯನ್, ರಷ್ಯನ್ಸ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಒಂದು ಮಾಫಿಯಾ ಅನ್ನೋದ್ರ ಅರ್ಥ ಒಗ್ಗಟ್ಟು ಮತ್ತೆ ನಿಯತ್ತು. ನಾವು ಹೊರಗಡೆ ಮಾಡೋದೆಲ್ಲ ಹೊರಗಡೆನೇ ಇರ್ತಾ ಇತ್ತು. ನಾವದನ್ನ ಮನೆ ಮತ್ತೆ ಪರಿವಾರ ತನಕ ತರ್ತಾ ಇರಲಿಲ್ಲ. ಅವನು ನನ್ನ ಮೇಲೆ ನಂಬಿಕೆ ಇಡಬೇಕಿತ್ತು. ನಿನಗೆ ಅರ್ಥ ಆಗ್ಲಿಲ್ವಾ? ನಾನು ನನ್ನ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ನಾವು ಹೀಗೆ ಸುಮ್ಮನೆ ಕೂರಕ್ಕಾಗಲ್ಲ, ಏನಾದ್ರೂ ಮಾಡಲೇಬೇಕು. ನಾವೀಗ ಏನು ಮಾಡೋಕ್ಕಾಗೋದಿಲ್ಲ. ದಾಳ ಅವನ ಕೈಯಲ್ಲಿದೆ. ಇದ್ರ ಅವಶ್ಯಕತೆ ಇಲ್ಲ. ನಾನು ಇವಳನ್ನ ಕಟ್ಟಿಲ್ಲ ಅಂದ್ರೆ ಇವಳು ಎದ್ಲೋ ಬಿದ್ಲೋ ಅಂತ ಓಡೋಗ್ತಾಳೆ. ಸರಿಯಾಗಿದೆಯಾ? ನನಗೆ ಹುಡುಗಿರ ಮೆಸೇಜ್ ನೋಡೋದು ಸ್ವಲ್ಪನೂ ಇಷ್ಟ ಆಗಲ್ಲ. ವೇಸು ಜೀವಂತವಾಗಿರೋ ಥರ ನೋಡ್ಕೋ. ನೀವೇನ್ ಹೇಳ್ತೀರೋ ಹಾಗೆ ಆಗುತ್ತೆ. ಯಾರ್ ನೀವೆಲ್ಲ? ಹಾ, ಡೇವಿಡ್, ನೀನ್ ಇದುವರೆಗೂ ಮಲಗಿಲ್ವಾ? ಏನಂದೆ? ಓಕೆ ಮಗನೇ, ಥ್ಯಾಂಕ್ಸ್. ನೀನೋಗಿ ಮಲ್ಕೋ. ಸಾರಿ ಮಾಮ್, ಡ್ಯಾಡ್ ಫೋನ್ ಕಟ್ ಮಾಡಿದ್ರು. ಡೇವಿಡ್ ಕ್ರಿಸ್ಟಿನಾ GPS ನನ್ನ ಮೊಬೈಲಿಗೆ ಕಳಿಸ್ತಾ ಇದ್ದಾನೆ. ನಡಿ ಹೋಗೋಣ. ಬನ್ನಿ, ಆಟ ಮುಗಿಸೋಣ. ಬನ್ನಿ ಹೋಗೋಣ. ಹೇಳ್ತಾ ಇದ್ದೀನಿ, ನೀನು ಡಯಾನಾ ಮತ್ತೆ ಮಕ್ಕಳ ಜೊತೆ ಇರು. ಅಲ್ಲಿ ಜನ ಕಮ್ಮಿನೇ ಇರ್ತಾರೆ, ಹೆದರೋ ಅವಶ್ಯಕತೆ ಇಲ್ಲ. ಬಾಯ್ ಮುಚ್ಕೊಂಡು ಹೋಗು, ಗೊತ್ತಾಯ್ತಾ? ನಾನು ಎಲ್ಲೂ ಹೋಗೋದಿಲ್ಲ ಬಾಸ್. ಈ ಕೆಲಸ ನಾನು ಒಂದು ಕೈಯಲ್ಲೇ ಮುಗಿಸ್ತೀನಿ ಅಂತ ನಿಮ್ಗೆ ಗೊತ್ತು. ಕೇಳಿಸ್ಕೊ, ನಾನು ನನ್ನ ಫ್ಯಾಮಿಲಿಗಿಂತ ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀನಿ. ನಾನು ಚೆನ್ನಾಗಿರ್ತೀನಿ. ಇವರಿದಾರಲ್ಲ ನನ್ನ ಜೊತೆ, ಸರಿ, ಅವಳನ್ನ ಮನೆ ಕರ್ಕೊಂಡು ಹೋಗೋಣ. ನೀನ್ ನೋಡಕ್ಕೆ ಅವನ ಥರನೇ ಇದೆಯಾ, ಆದ್ರೆ ನೀನು ಅವನನ್ನು ಉಡ್ಸೋಕ್ಕಾಗಲ್ಲ. Come on. ನಿಂಗೇನು ಆಗಲ್ಲ. ಓಕೆ, ಡೋಂಟ್ ವರಿ. ಎಲ್ಲ ಸರಿ ಹೋಗುತ್ತೆ. ಎಲ್ಲೂ ಹೋಗ್ಬೇಡ. Damn it. ಏ ಆರ್ಥರ್, ನಾನು ನಿನಗೆ ಇಷ್ಟ ಇಲ್ಲ ಅಂತ ಮಾತ್ರ ಹೇಳಬೇಡ. ಯಾವಾಗಲೂ ನಿನಗೆ ನಾನಂದ್ರೆ ಇಷ್ಟ ಅಲ್ವಾ? ಕಮಾನ್, ಮಾತಾಡೋದಕ್ಕಾದ್ರೂ ಬಿಡಪ್ಪ.
ಈ ಗುಂಡುಗಳು ಆರಿಸೋದು ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಮತ್ತೆ ನನಗೂ ಕೂಡ ಇಷ್ಟ ಇಲ್ಲ. ಇವತ್ತು ನಾನು ನಿನ್ನನ್ನು ಒಪ್ಪಲೇಬೇಕು. ನೀನು ನನ್ನನ್ನು ಇಷ್ಟಪಡ್ತೀಯ ಯಾಕಂದ್ರೆ ಆಲೆಕ್ಸ್ ಇಲ್ಲ ಅಂತ. ನಮ್ಮ ರಹಸ್ಯದ ಕಥೆ ಏನು? ಈಗ ನಿನ್ನ ಬಗ್ಗೆ ಯೋಚನೆ ಮಾಡು. ಓ ಆರ್ಥರ್, ಈಗ ನನಗನ್ನಿಸ್ತಾ ಇದೆ ನಿನಗೆ ನಾನು ಇಷ್ಟ ಆಗ್ತಿಲ್ಲ ಅಂತ. ಆ ಹುಡುಗಿ ಎಲ್ಲಿದ್ದಾಳೆ? ರೆಸ್ಟ್ ತಗೋತಾ ಇದ್ದಾಳೆ. ಅವಳನ್ನ ಬಿಡು, ನಾವು ಮಾತಾಡೋಣ. ಸರಿ, ಮತ್ತೆ ಅದಾದ್ಮೇಲೆ ನಾವಿಬ್ರು ಪಾರ್ಟಿ ಮಾಡೋಣ, ಸಖತ್ತಾಗಿ ಕುಡಿಯೋಣ. ಓ ಪಾಪ, ಗುಂಡು ಖಾಲಿ ಆಯ್ತು ಅನ್ಸುತ್ತೆ. ಏನ್ ಮಾಡ್ಲಿ ಗೆಳೆಯ, ವ್ಯವಹಾರದಲ್ಲಿ ಇವೆಲ್ಲ ನಡೆಯುತ್ತೆ. ಪ್ರಾಣನೂ ತಗೋಬೇಕು. ಇವಾಗ ನನಗೆ ಸಖತ್ ಮಜಾ ಬರುತ್ತೆ. ಎಲ್ಲಿ ಅವಳು? ಸಾಯಿ ನೀನು. ಅಲ್ಲಾಡ್ಬೇಡ. ಗನ್ ಕೆಳಗೆ ಹಾಕು, ಗನ್ ಕೆಳಗೆ ಹಾಕು. ಸರಿ, ನಡಿ. ಅಲೆಕ್ಸ್ ನಿನ್ ತಲೆ ಕತ್ತರಿಸ್ತಾನೆ ಇವರೆಲ್ಲರಿಗೋಸ್ಕರ. ಅದೆಲ್ಲ ನಡೆಯಲ್ಲ. ಯಾಕಂದ್ರೆ ನಿನಗೆ ಗೊತ್ತಿಲ್ವಾ, ಅವನ್ ಸತ್ತೋಗಿದ್ದಾನೆ. ಅಲೆಕ್ಸ್ ಸತ್ತೋಗಿದ್ದಾನೆ. ನನ್ನ ಮಗಳಲ್ಲಿ ಮರ್ಯಾದೆಯಿಂದ ಹೇಳು, ನನ್ನ ಮಗಳಲ್ಲಿ. ಮರ್ಯಾದೆ ಬಗ್ಗೆ ಮಾತಾಡ್ತೀಯ? ಹಠ ಮಾರಿ. ಅವಳು ತುಂಬಾ ಚೆನ್ನಾಗಿದ್ದಾಳೆ, ಬೇಗ ಭೇಟಿ ಆಗ್ತಿಯಂತೆ. ಸ್ವಲ್ಪ ಹೊತ್ತು ಕಾಯಿ. ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ ಯೂರಿ. ಇದ್ರ ಪರಿಣಾಮ ಏನು ಅಂತ ನೀನು ಯೋಚನೆ ಮಾಡಕ್ಕೂ ಆಗಲ್ಲ. ನಾನು ಪರಿಣಾಮದ ಬಗ್ಗೆ ಯೋಚನೆ ಮಾಡಲ್ಲ. ನೀನ್ ದಂಧೆ ಮಾಡ್ತಾ ಇರೋ ರೀತಿ ಈಗ ಹಳೇದಾಗಿದೆ, ಅದೆಲ್ಲ ಈಗ ನಡೆಯೋದಿಲ್ಲ. ಏನ್ ಹೇಳ್ತಿದ್ದೆ? ಭರವಸೆ, ನಂಬಿಕೆ ಮತ್ತೆ ಜವಾಬ್ದಾರಿ ಮೂರು ಮುಗ್ದೋಗಿದೆ. ಈಗ ದಂಧೆ ನಾನ್ ಅನ್ಕೊಂಡಾಗ ನಡೀತೆ. ನನ್ನ ಪ್ರಕಾರ ನೀನ್ ನನ್ನನ್ನು ಈಗಲೇ ಸಾಯಿಸು. ನಾನ್ ಸತ್ಯ ಹೇಳ್ತಿದ್ದೀನಿ, ಮತ್ತೆ ಈ ಅವಕಾಶ ನಿನಗೆ ಸಿಗೋದಿಲ್ಲ. ನಿನ್ನ ಬಾಯಿ ಮುಚ್ಚು. ಬದ್ಮಾಶ್. ನೀನ್ ನನ್ನ ಫೇವ್ರೆಟ್ ಶೂ ಮೇಲೆ ಉಗಿತಾ ಇದ್ಯಾ? ನಿನ್ನ ಎದಳು ಎದಳು. ನಡಿ ನಡಿ. ಹತ್ತು ನೀನು ಹುಷಾರಾಗಿದ್ಯಾ ಮಗಳೇ? ನಾನೆಲ್ಲ ಸರಿ ಮಾಡ್ತೀನಿ. ಮಾತಾಡದೆ ಸುಮ್ಮನೆ ಕೂತ್ಕೋ. ಹುಷಾರಿವ್ರಿ.
ನಾನು ಇವನ ಹತ್ರ ತುಂಬ ಮಾತಾಡೋದಿದೆ. ಯಾರು ನೀನು? ಒಬ್ಬ ಹಳೆಯ ಗೆಳೆಯ. ನಿನಗೆ ನಿನ್ನ ಹಳೆಯ ಗೆಳೆಯನ ನೆನಪಿಲ್ವಾ? ನಿನಗೆ ನನ್ನ ಕುಟುಂಬದಿಂದ ಏನ್ ಬೇಕು? ಏನೂ ಇಲ್ಲ. ನನ್ನ ಮಗಳಿಗೆ ಹೋಗೋದಕ್ಕೆ ಬಿಡು. ನಾವಿಬ್ರು ಗಂಡಸಿನ ಥರ ಹೋರಾಡೋಣ. ನಿಜವಾಗ್ಲೂ? ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ನಿನ್ನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿನಗೆ ಗೊತ್ತು ನಾನು ಯಾರು ಅಂತ, ನಾನು ನಿನಗೆ ಏನು ಮಾಡಬಹುದು ಅಂತ. ಅವಳನ್ನ ಹೋಗೋದಕ್ಕೆ ಬಿಡು, ಇಲ್ಲ ಅಂದ್ರೆ ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ. ನಾನು ಆಲ್ರೆಡಿ ಸತ್ತಿದ್ದೇನೆ. ನಿನ್ನ ದ್ವೇಷ ಏನಿದ್ರು ನನ್ನ ಜೊತೆ ಇವಳಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹಾಗಾದ್ರೆ ನಿನ್ನ ತಂಗಿ ನಾರಾ ಏನ್ ಮಾಡಿದ್ಲು? ಅವಳಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇತ್ತಾ? ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ? ಯಾರು ನೀನು? ವೇಸ್, ನಾನು ಹರ್ಷಕ್. ನನ್ನ ಹೆಸರು ಹರ್ಷಕ್. ನೆನಪಂತ ಈಗ? ಹರ್ಷಕ್, ನೀನ್ ಯಾಕೆ ಇವ್ರ ಜೊತೆ ದ್ವೇಷ ಕಟ್ಕೋತಾ ಇದೀಯಾ? ನೀನ್ ನನ್ನ ತಮ್ಮ. ಈ ತರ ಜೀವನ ನನ್ನ ತಂಗಿಗೆ ಬರೋದು ನಾನು ಇಷ್ಟಪಡಲ್ಲ. ನೀನ್ ಅವಳಿಗೆ ಸರಿಯಾದವನಲ್ಲ. ಇದನ್ನೆಲ್ಲ ಈಗ್ಲೇನೆ ನಿಲ್ಸೋದು ಒಳ್ಳೇದು. 30 ವರ್ಷದ ಹಿಂದೆ ನೀನ್ ನನ್ನ ಕೊಂದಿದ್ದೆ. ಆದ್ರೆ ನಾನು ಮತ್ತೆ ಹುಟ್ಟು ಬಂದಿದ್ದೇನೆ. ನೀನು ರಷ್ಯನ್ ಗ್ಯಾಂಗ್ ಅವ್ರಿಗೆ ಆರ್ಡರ್ ಮಾಡಿದ್ದಲ್ವಾ ನನ್ನನ್ನ ಮತ್ತೆ ನಿನ್ನ ತಂಗಿನ ಸಾಯಿಸೋದಕ್ಕೆ? ಇದೇನು ಹೇಳ್ತಾ ಇದೀಯ ನೀನು? ಅದನ್ನ ನಾನ್ ಯಾಕೆ ಮಾಡ್ಲಿ? ನಾವಿಬ್ರು ಬ್ರದರ್ ತರ ಇದ್ರಿ ವಾಯ್ಸ್. ನಾನವತ್ತು ನಿನ್ನ ತಂಗಿ ಜೊತೆ ಬೇರೆ ಮನೇಲಿದ್ದೆ. ಅವಳಿಗೆ ಫ್ಯಾಮಿಲಿನೂ ಬೇಕಿತ್ತು, ನನ್ನ ಜೊತೆ ಬದುಕೋಕ್ಕೂ ಇಷ್ಟ ಇತ್ತು. ಆಗ ರಷ್ಯನ್ ಗ್ಯಾಂಗ್ ಅಲ್ಲಿಗೆ ಬಂತು. ನಾನು ಅವ್ರಿಗೆ ಹೇಳಿದೆ ನಿನ್ನ ತಂಗಿನ ಬಿಟ್ಬಿಡಿ ಅಂತ. ಆದರೆ ಅವರು ನಿನಗೆ ಉತ್ತರ ಕೊಡಬೇಕಾಗಿತ್ತು. ಅವರು ಜೋರಾಗಿ ನಕ್ಕಿದ್ರು, ನಮಗೆ ಶೂಟ್ ಮಾಡಿದ್ರು. ನನಗೆ ಎಚ್ಚರ ಆದಾಗ ನಾನು ಯಾವುದೋ ಹಳ್ಳಿ ಮನೇಲಿದ್ದೆ. ಅವರೇ ನನ್ನನ್ನು ಅವತ್ತು ಉಳಿಸಿದ್ದು. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೆ ಅವ್ರ ಜೊತೆ ದ್ವೇಷ ಕಟ್ಕೊಂಬೇಡ ಅಂತೇಳಿ. ನನ್ನ ಮಾತನ್ನ ನೀನ್ ಕೇಳಿಲ್ಲ. ಎಷ್ಟು ಹೇಳಿದ್ರು ನೀನ್ ಕೇಳಲಿಲ್ಲ. ನೀನು ಸತ್ತೋಗಿದ್ಯಾ ಅಂತ ಹೇಳಿದ್ರು. ನಾನೇ ಹಳ್ಳಿಯವ್ರಿಗೆ ಹೇಳಿದ್ದೆ ಆ ರೀತಿ ಹೇಳಿ ಅಂತ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಯಾರು ನನ್ನನ್ನು ಸಾಯಿಸಕ್ಕೆ ಬರ್ತಾರೆ ಅಂತ. ಮತ್ತೆ ನಾನು ಹುಷಾರಾದ್ಮೇಲೆ ಆಗ ನನಗೆ ಗೊತ್ತಾಯ್ತು ನೀನು ಅಮೆರಿಕಾದಲ್ಲಿದೆಯಾ ಅಂತ. ನಿನ್ನ ತಂಗಿ ಸತ್ತೋಗಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀನೇನೆ. ನಿನ್ನ ಹತ್ರ ಇದ್ದ ಹಠಮಾರಿತನ. ನಿನ್ನಿಂದನೇ ಅವಳು ಸತ್ತು ಹೋಗಿದ್ದು. ಸಾಕು, ಜಾಸ್ತಿ ಆಯ್ತು. ಸಮಾಧಾನ ಮಾಡ್ಕೋ ಮಗಳೇ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಇಡೀ ಜೀವನ ಈ ಗಂಜತನೆ ಕಳೆದಿದ್ದೀನಿ. ಇವಾಗ ಸಮಯ ಬಂದಿದೆ ಮುಗಿಸೋದಕ್ಕೆ. ಏನು ಮಾಡಬೇಕು ಅನ್ಕೊಂಡಿದ್ಯೋ ಮಾಡ್ಕೋ. ಒಂದನ್ನ ಜ್ಞಾಪಕ ಇಟ್ಕೋ, ನಿನ್ನ ಕಾರಣದಿಂದ ರುಸ್ತುಂ ಕೊಲೆಗಾರ ನಾನಾಗಿದ್ದೀನಿ. ಅದು ನಿನ್ನ ಕಾರಣದಿಂದ. ಹರ್ಷಕ್ ಪ್ಲೀಸ್, ಹರ್ಷಕ್ ಪ್ಲೀಸ್, ನನ್ನ ಮಗಳಿಗೆ ಹೋಗೋದಕ್ಕೆ ಬಿಡು ಪ್ಲೀಸ್. ಅವಳಿಗೆ ಹೋಗೋದಕ್ಕೆ ಬಿಡು. ಆಯ್ತು.
ಬೇಗ ಹೋಗು. ಆರ್ಥರ್ಗೆ ಸಹಾಯ ಮಾಡು. ನೀನು ಬಾಸ್ ಆಗ್ಬೇಕು ಅಂದ್ಕೊಂಡಿದೀಯಾ? ನಾನು ಈಗಲೂ ಬಾಸ್. ಕೆಳಗಡೆನೆ ಬಿದ್ದಿರು. ನಾಲಾಯಕ್. ಅಲೆಕ್ಸಾಂಡರ್ ಒಬ್ಬ ಯೋಧ ಆಗಿದ್ದ. ನೀನ್ ಏನೂ ಇಲ್ಲ. ನಿನಗೆ ಮತ್ತೆ ನಿನ್ನ ಸ್ನೇಹಿತರಿಗೆ ನಿಮ್ಮ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದೆ. ನಿಮ್ಮ ಟೈಮ್ ಮುಗ್ದಿದೆ. ಈಗ ಬಾಸ್ ಆಗೋ ಟೈಮ್ ನಂದು. ಇಲ್ಲ ಯುರಿ, ಇದೆಲ್ಲ ಇವತ್ತು ರಾತ್ರಿನೇ ಮುಗ್ದೋಗುತ್ತೆ. ಸರಿ, ನಾನು ರೆಡಿ. ಹರ್ಷ, ನೀನು ಜೀವಂತವಾಗಿದ್ಮೇಲೆ ನನ್ನನ್ನು ಹುಡ್ಕೋ ಪ್ರಯತ್ನ ಯಾಕೆ ಮಾಡಲಿಲ್ಲ? ನಾನು ಅನ್ಕೊಂಡಿದ್ದೆ ನೀನು ನನ್ನ ಸಾಯಿಸಕ್ಕೆ ಹುಡುಕ್ತಾ ಇದೀಯ ಅಂತ. ಆದ್ರೆ ಯಾಕೆ ಅವಳನ್ನ? ನಾನು ಅವಳಿಗೋಸ್ಕರ ನನ್ನ ಪ್ರಾಣನೇ ಕೊಡ್ತಾ ಇದ್ದೆ. ನಿನಗೋಸ್ಕರನೂ ಕೂಡ. ಹಾಗಾದ್ರೆ ಸಾಯಿಸ್ಬಿಡು ನನ್ನ. ಎಲ್ಲನೂ ಮುಗಿಸ್ಬಿಡು. ವ್ಯಾಸ್ಗೇನ್, ನಾವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಯಾರು ಈ ರಕ್ತಪಾತನ ಇಷ್ಟಪಡೋದಿಲ್ಲ. ಇದು ದಂಧೆ ಮಾಡೋ ತಪ್ಪು ರೀತಿ. ಇದು ಇಟ್ಸ್ ಬ್ಯಾಡ್ ಬಿಸ್ನೆಸ್. ಕರೆಕ್ಟಾಗಿ ಹೇಳ್ದೆ ಜಾಯ್. ನಿಮ್ಮ ವರ್ಕ್ ಸ್ಟೈಲ್ನ ನೀವು ಬದಲಾಯಿಸ್ಕೊಡ್ದೇ ಇದ್ರೆ ನಾನು ಬದಲಾಗಬೇಕಾಗತ್ತೆ. ನಾನು ಎಲ್ಲದನ್ನು ಯೋಚನೆ ಮಾಡಿ ಮಾಡ್ತೀನಿ. ನನ್ನ ಮಾತನ್ನ ನಾನು ಯಾವತ್ತೂ ಬದಲಾಯಿಸ್ಕೊಡೋದಿಲ್ಲ. ಗೆಳೆಯರೆ, ನಾವೆಲ್ಲರಿಗೂ ಇದನ್ನ ಅರ್ಥ ಮಾಡಿಸ್ಬೇಕು. ನಾವೆಲ್ಲ ಇಲ್ಲಿ ಒಂದೇ ಉದ್ದೇಶಕ್ಕಾಗಿ ಬಂದಿದ್ದೀವಿ. ಒಂದಂತೂ ಕ್ಲಿಯರ್ ಇದೆ, ಇದ್ರ ಎಲ್ಲರ ಹಿಂದೆನೂ ಅಲೆಕ್ಸಾಂಡರ್ನ ಕೈ ಇದೆ. ಪ್ರತಿ ಸಲ ಹೇಗೆ ಕಾಣಿಸುತ್ತೋ ಹಾಗೆ ನಡೆಯೋದಿಲ್ಲ. ವ್ಯಾಸ್, ನಾವೆಲ್ಲರೂ ನಿನ್ ಜೊತೆ ಮೊದಲೇನೆ ಕೆಲಸ ಮಾಡಿದೀವಿ, ಮತ್ತೆ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಇದ್ರಲ್ಲಿ ನಾವು ಏನ್ ತಗೊಳ್ಳೋದು ಕೊಡೋದು ಇದೆ ಅಂತ. ಇದ್ರ ಪರಿಣಾಮ ನಮ್ಮೆಲ್ಲರ ಮೇಲೂ ಬೀಳುತ್ತೆ ಜಾಯ್. ನನ್ನ ದಂಧೆನ ಹಾಳು ಮಾಡೋದಕ್ಕೋಸ್ಕರ ನನ್ನ ಮಕ್ಕಳನ್ನ ಉಪಯೋಗಿಸ್ಕೊಂಡಿದ್ರು. ನಾಳೆ ನಿಮ್ಮ ಜೀವನದಲ್ಲೂ ಇದು ನಡಿಬಹುದು. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಇನ್ನು ಮುಂದೆ ನಾವೇನ್ ಮಾಡ್ಬೇಕಾಗತ್ತೆ? ನಮ್ಮಗಳ ಮಧ್ಯೆ ಏನೇ ಭೇದ ಭಾವಗಳಿದ್ರು ನಮ್ಮಗಳ ಕುಟುಂಬದವರೆಗೂ ಅದು ಹೋಗ್ಬಾರ್ದು. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವರೇನಾದ್ರೂ ಇದ್ರಲ್ಲಿ ಇನ್ವಾಲ್ವ್ ಆದ್ರೆ ಅವರು ಕೂಡ ಜವಾಬ್ದಾರಿ ತಗೊಳ್ಬೇಕಾಗತ್ತೆ. ಅವ್ರನ್ನ ಹಾಗೆ ಬಿಡಬೇಕು? ಯಾರಿಗೂ ಬಿಡುಗಡೆ ಸಿಗೋದಿಲ್ಲ ಟೋನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಿನಗೆ ಅವರಿಂದ ಯಾವುದೇ ರೀತಿಯ ತೊಂದರೆ ಇದ್ರೂ ನೀನು ಇಲ್ಲಿಗೆ ಬಂದು ನನ್ನ ಹತ್ರ ಹೇಳು, ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ನಾವಿದನ್ನ ಎಲ್ಲಾ ರೀತಿಯಿಂದನೂ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ? ವೇಸ್, ಈ ಸಿಟಿನಲ್ಲಿ ನಿನಗೆ ತುಂಬಾ ಪವರ್ ಇದೆ. ನಿನಗೆ ಈ ವಿಷಯನ ಬಗೆಹರಿಸೋದು ತುಂಬಾ ಸುಲಭ ಆಗತ್ತೆ. ಆದ್ರೆ ನನಗೆ ಇವರಿಗೆ ಅದು ಆಗೋದೇ ಇಲ್ಲ. ನಾವ್ ಈ ಸಿಟಿನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದು ಯಾರಿಂದನೂ ಸಾಧ್ಯ ಆಗದೆ ಇರೋದು. ಅದು ಸುಲಭ ಆಗ್ಲಿ ಅಥವಾ ಬಿಡ್ಲಿ, ಫ್ಯಾಮಿಲಿ ಇದರಿಂದ ದೂರ ಇರಲೇಬೇಕು. ನಾನು ವೇಸ್ ಹೇಳಿದ್ದನ್ನ ಒಪ್ತೀನಿ. ಹಾಗಾದ್ರೆ ನಾವು ಈ ಮೋರಿ ಒಳಗಡೆ ಇರೋ ಹುಳುಗಳ ಜೊತೆ ಆಟ ಆಡ್ಬೇಕಾ? ನಮ್ಮ ಕೆಲಸದ ವಿಧಾನನೇ ಗೊತ್ತಿಲ್ಲ ಇವರಿಗೆ. ಒಂದೊಂದ್ಸಲ ನಾವು ಕೂಡ ಅವ್ರ ಥರ ಆಗ್ಬೇಕಾಗತ್ತೆ ನಮ್ಮ ಯೋಜನೆಗೋಸ್ಕರ. ಪ್ರತಿಯೊಂದು ಪ್ರಶ್ನೆಗೂ ಒಂದು ಉತ್ತರ ಇರುತ್ತೆ ಯಾವಾಗ್ಲೂ. ನಿನಗಿರೋ ಕಾಂಟ್ಯಾಕ್ಟ್ ನಮಗೂ ಸಿಕ್ಕಿದ್ರೆ ಅದು ಸಾಧ್ಯ ಆಗತ್ತೆ. ಆಗ ನಾವು ನಿಂತರನೇ ಯೋಚನೆ ಮಾಡ್ಬೋದು. ಹಾಗಿದ್ರೆ ನಾನು ನನ್ನ ಎಲ್ಲ ಶಕ್ತಿಗಳನ್ನ ಉಪಯೋಗಿಸೋದಕ್ಕೆ ತಯಾರಾಗಿದ್ದೀನಿ. ನಂತರನೇ ನೀವೆಲ್ಲರೂ ಅದನ್ನು ಮಾಡೋದಕ್ಕೆ ತಯಾರಾಗಿದ್ರೆ ಮಾತ್ರ ಅದರಿಂದ ನಮ್ಮೆಲ್ಲರಿಗೂ ಉಪಯೋಗ ಇದೆ. ಆದರೆ ಯಾರು ತನ್ನ ನಿಯಮನ ಮುರಿತಾರೆ, ತನ್ನ ಮಾತನ್ನು ತಪ್ತಾರೆ, ನಾವೆಲ್ಲರೂ ಸೇರ್ಕೊಂಡು ಆ ತಪ್ಪಿಗೆ ಶಿಕ್ಷೆ ಕೊಡೋಣ. ಅವನ ಕೆಲಸನ ನಾವು ಹಂಚ್ಕೊಳ್ಳೋಣ.
ಈಗ ಗೊತ್ತಾಯ್ತು ಯಾರು ನಿಯತ್ತಾಗಿದ್ದಾರೆ ಅಂತ. ಅವನು ಸಾಯಿಸಿದ ಮೇಲಂತೂ ತುಂಬ ಖುಷಿ ಆಗ್ತಿದೆ. ಪ್ರತಿಯೊಂದು ವಿಷಯಕ್ಕೂ ಒಂದು ಸಮಯ ಅಂತ ಇರುತ್ತೆ. ಜ್ಞಾಪಕ ಇಟ್ಕೋ, ನಿನ್ನಲ್ಲಿ ನಿಯತ್ತಿದ್ರೆ ಜಯ ನಿಂದೆ ಆಗುತ್ತೆ. ನಾನು ಬಯಸ್ತೀನಿ ನಿನ್ನ ಜೀವನನ ಒಳ್ಳೆ ದಾರಿಲಿ ತಗೊಂಡು. ಸರ್, ನಾನು ಕ್ಷಮಿಸಿ. ಎಸ್, ನನಗೆ ಸಹಾಯ ಮಾಡ್ತೀರಾ? ಏನು ಬೇಕು ನಿನಗೆ? ನಾನು ಎಲ್ಲದನ್ನು ಕಳ್ಕೊಂಡಿದ್ದೀನಿ. ಕೇಳಿ ತುಂಬ ದುಃಖ ಆಯಿತು. ಇವ್ರಿಗೆ ಸಹಾಯ ಮಾಡು. ನಾನು ಹೇಳೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಿನ್ನ ಓದಿನ ಕಡೆ ಗಮನ ಕೊಡು. ಹಾಗೆ ನಿನ್ನ ಜೀವನನ ಒಳ್ಳೆ ದಾರಿಲಿ ತಗೊಂಡೋಗು. ನಂತರ ಜೀವನ ನಿನಗೆ ಬರೋದು ಬೇಡ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆ ಡ್ಯಾಡ್. ಓಕೆ, ಅಲ್ಲೋಗಿ ಹುಷಾರಾಗಿ. ಇವನು ನಿಮ್ಮ ಮಗನ? ಹೌದು, ಇವನು ನನ್ನ ಮಗ. ಇದರಲ್ಲಿರೋದು ನನ್ನ ಮಗ. ಅವನನ್ನು ಕೊಲೆ ಮಾಡಿದ್ದಾರೆ. ನಿನ್ನ ಮಗನೇ ನನ್ನ ಮಗ ಬೋರಿಸ್ನ ಕೊಲೆ ಮಾಡಿದ್ದಾನೆ. ಅದಕ್ಕೋಸ್ಕರ ಇವನನ್ನು ಸಾಯಿಸ್ತಾ ಇದ್ದೀನಿ. ಮೈಕಲ್, ಇಲ್ಲ. My head is to the sky, this for the mighty high. I wanna live and never die. We'll meet again someday, heaven's just a mile away. This for the ones who gone away. Wish you could come back home, but you know how that go. Try to stop the sinning, you know how that go. Try to stop the drinking, but you know how that go. Had lots of hope, you know how that go. Try to stop the smoking, you know how that go. Said the cancer gone, but you know how that go. But you know how that go, and you know how that go. I do this for Jack though, I do this for Gramps though, I do this for Grandmama, I do this for D Snow. And all the soldiers doing time, never got a chance to say goodbye to they lost ones. My head is to the sky, this for the mighty high. I wanna live and never die. We'll meet again someday, heaven's just a mile away.